ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬದ್ಧ, ಪ್ರಧಾನಿಗಳಿಂದ ಅಸಂಸದೀಯ ಟೀಕೆ, ಬಿಜೆಪಿ ಸರ್ಕಾರ ಗರ್ವಭಂಗ, ಜಿ ಕುಮಾರ್ ನಾಯಕ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ತಪ್ಪಾಗಿ ಅರ್ಥ, ಭಯ ಹುಟ್ಟಿಸುವ ಕೆಲಸ ಮೋದಿ ಮಾಡುತ್ತಿದ್ದಾರೆ, ವಸಂತ್ ಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಯತ್ನ, ಪ್ರತಿಕೃತಿ ದಹನ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಹೆಚ್ಚಳ, ಮಕ್ಕಳು ಶಿಕ್ಷಕರಿಗೆ ಅಭಿನಂದಿಸಿದ ಡಿಸಿ ನಿತೀಶ್. 26ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಕೆ ಶಾಂತಪ್ಪ. ಒಳ ಮೀಸಲು ಜಾರಿಯಾಗದೆ ನೇಮಕಾತಿ ನಡೆಸಿದರೆ ಉಗ್ರ ಹೋರಾಟ, ನರಸಪ್ಪ ದಂಡೂರ. ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲಿ, ಶಿವರಾಜ ಜಾನೇಕಲ್. ವಿದ್ಯುತ್ ಪ್ರತಿನಿಧಿಗಳಿಗೆ ಕಾಯಂಗೊಳಿಸಿ ಪ್ರೋತ್ಸಾಹಧನ ನೀಡಲು ಕೇಶವ್ ಮೂರ್ತಿ ಆಗ್ರಹ. ನಗರದಲ್ಲಿ ನೆರಳಿನ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಹೆಚ್ಚುತ್ತಿರುವ ಹಿಂದೂ ವಿರೋಧಿ ಕೃತ್ಯ ಖಂಡಿಸಿ ಭಜರಂಗ್ ದಳ ಪ್ರತಿಭಟನೆ. ಅಕ್ಷರ ಆವಿಷ್ಕಾರ ಯೋಜನೆಯಡಿ ಅತಿಥಿ ಶಿಕ್ಷಕರ ಬಾಕಿ ವೇತನಕ್ಕೆ ಆಗ್ರಹಿಸಿ 28ರಂದು ಪ್ರತಿಭಟನೆ, ಚನ್ನಬಸವ ಜಾನೇಕಲ್. ಮತ್ತು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಅದ್ದೂರಿಯ ಮೆರವಣಿಗೆ. ಕೇಂದ್ರ ಬಿಜೆಪಿ ಸರ್ಕಾರ ಮಹಿಳಾ ಮೀಸಲಾತಿ ಕಾಯ್ದೆಯೊಂದಿಗೆ ಇತರೆ ಕ್ಷೇತ್ರ ಪುನರ್ ವಿಂಗಡಣೆಯನ್ನು ಜಾರಿಗೊಳಿಸುವ ಹುನ್ನಾರಕ್ಕೆ ಸೋಲಾಗಿದ್ದು ಅಹಂಕಾರ ಗರ್ವಭಂಗವಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಕಟಿಬದ್ಧವಾಗಿದೆ. 2023ರಲ್ಲಿ ಅಧಿನಿಯಮ ರೂಪಿತವಾಗಿದ್ದಾಗ ಕಾಂಗ್ರೆಸ್ ಸರ್ವಸಮ್ಮತ ಬೆಂಬಲ ನೀಡಿತ್ತು. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ನಾದಿವಂದನ ಮೀಸಲಾತಿ ಅಧಿನಿಯಮ ಹೆಸರಿನಲ್ಲಿ ತರಾತುರಿಯ ರಾಜಕೀಯ ದುರುದ್ದೇಶದ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯನ್ನು ಜಾರಿಗೊಳಿಸಲು ಹೊರಟಿರುವ ಉದ್ದೇಶ ಹೊಂದಿತ್ತು. ಪ್ರತಿಪಕ್ಷಗಳೊಂದಿಗೆ ಯಾವುದೇ ಸಮಾಲೋಚನೆ, ಚರ್ಚೆ ನಡೆಸದೆ ಏಕಾಏಕಿ ಅಧಿಸೂಚನೆ ಪ್ರಕಟಿಸಿ ಕೊನೆ ಘಳಿಗೆಯಲ್ಲಿ ಕಾಯ್ದೆ ರೂಪಿಸಲು ಹೊರಟಿತ್ತು. ಸರ್ಕಾರ ನಡೆ ಆತಂಕ ತರುವಂತಿತ್ತು. ವಿಸ್ತೃತ ಮುಕ್ತ ಚರ್ಚೆಯ ಹೃದಯವಂತಿಕೆ, ಸಮನ್ವಯತೆ ಇಲ್ಲದೆ ಮಸೂದೆಗೆ ಅಂಗೀಕಾರಗೊಳಿಸಲು ಮುಂದಾಗಿತ್ತು. ಕೇಂದ್ರ ಸರ್ಕಾರವೇ ಜನಗಣತಿಗೆ ಮುಂದಾಗಿದೆ. ದೇಶದ ಜನಸಂಖ್ಯೆ ಹಾಗೂ ಜಾತಿವಾರು ಜನಸಂಖ್ಯೆ ಗಣತಿ ಪ್ರಕ್ರಿಯೆ ಜಾರಿಯಲ್ಲಿರುವಾಗ 2011 ಜನಗಣತಿಯ ಅಂಕಿಅಂಶಗಳ ಮೇಲೆ ಕ್ಷೇತ್ರಗಳ ವಿಂಗಡಣೆ ಹಿಂದೆ ರಾಜಕೀಯ ಲೆಕ್ಕಾಚಾರವಿದೆ. ಕ್ಷೇತ್ರ ಪುನರ್ ವಿಂಗಡಣೆ ಅವಶ್ಯಕವಾಗಿದ್ದರೂ ನಿಯಮಬದ್ಧ ವ್ಯವಸ್ಥಿತವಾಗಿ ಜಾರಿಗೊಳಿಸಬೇಕೇ ಹೊರತು ರಾಜಕೀಯ ಅಧಿಕಾರ ಕಸಿಯುವ ಕೆಲಸವಾಗಬಾರದು ಎಂದರು. ದಕ್ಷಿಣ ರಾಜ್ಯಗಳಿಗೆ ರಾಜಕೀಯವಾಗಿ ತಾರತಮ್ಯವಾಗುವ ಕ್ಷೇತ್ರ ಪುನರ್ ವಿಂಗಡಣೆ ನೀತಿಯೇ ಅಸಮಂಜಸವಾಗಿದೆ ಎಂದರು. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಸೋಲಿಗೆ ಕಾಂಗ್ರೆಸ್ ಸೇರಿ ಇತರೆ ಪ್ರತಿಪಕ್ಷಗಳು ಮೇಜು ಕಟ್ಟಿರುವುದು ಮೀಸಲಾತಿ ಅಪಮಾನ ಮಾಡಲು ಅಲ್ಲ, ಬದಲಾಗಿ ಕೇಂದ್ರ ಸರ್ಕಾರ ಅಹಂಕಾರ ಗರ್ವಭಂಗಕ್ಕೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಅಸಂಸದೀಯ, ಆಧಾರರಹಿತವಾಗಿ ಕಾಂಗ್ರೆಸ್ ಪಕ್ಷವನ್ನು ತೆಗಳುತ್ತಿರುವುದು ಖಂಡನೀಯವಾಗಿದೆ. ವಿಷಕಾರಿ ಮಾತುಗಳಿಂದ ಪ್ರಧಾನಿಯವರು ಮಾತನಾಡುತ್ತಿರುವುದು ಸಂಸದೀಯ ವ್ಯವಸ್ಥೆಗೆ ಅಪಮಾನ ಮಾಡಿದಂತೆ. ಮಹಿಳಾ ಮೀಸಲು ಜಾರಿಗೆ ವಿರೋಧಿಸಿರುವುದನ್ನು ಭ್ರೂಣ ಹತ್ಯೆ ಹೋಲಿಸಿರುವುದು ಘನಘೋರ ಟೀಕೆಯಾಗಿದೆ. 140 ಕೋಟಿ ದೇಶದ ಜನರನ್ನು ಪ್ರತಿನಿಧಿಸುವ ಪ್ರಧಾನಿ ಹುದ್ದೆಯಲ್ಲಿದ್ದು ಮಾತನಾಡಿರುವುದು ಖಂಡನೀಯ ಎಂದರು. ದೇಶ ವಿಭಜನೆ ಮಾಡುವುದಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಪ್ರಧಾನಿಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡುತ್ತಿದ್ದಾರೆ.
ದೇಶ ಅಸ್ಮಿನತೆಗೆ ಪ್ರಧಾನಿಗಳಿಂದ ಕಾಂಗ್ರೆಸ್ ಪಕ್ಷ ಕಲಿಯಬೇಕಿಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಿಂದ ಪ್ರಾರಂಭವಾಗಿರುವ ಕಾಂಗ್ರೆಸ್ ಪಕ್ಷದ ಹೋರಾಟ ಐಕ್ಯತೆ, ಸಾರ್ವಭೌಮತೆಯನ್ನು ರಕ್ಷಿಸುತ್ತಾ ಬಂದಿದೆ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಬದಲಾವಣೆ ಪ್ರಾರಂಭವಾಗಿದೆ. ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷ ಸುದೀರ್ಘವಾಗಿ ಕೈಗೊಂಡಿರುವ ಬದಲಾವಣೆಯಿಂದಲೇ ಅಭಿವೃದ್ಧಿ ಪಥಕ್ಕೆ ಹಾದಿಯಲ್ಲಿ ದೇಶ ಮುನ್ನಡೆದಿದೆ ಎಂದರು. ಸಂಸದೀಯ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಹುಟ್ಟಿಸುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಕಾಂಗ್ರೆಸ್ ಪಕ್ಷವನ್ನು ಮಹಿಳಾ ಮೀಸಲು ವಿರೋಧಿ ಎಂದು ಬಿಂಬಿಸುತ್ತಿದೆ. ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮವಾಗಿರುವ ಬಿಜೆಪಿ ನಾಯಕರು ಮಹಿಳಾ ಮೀಸಲಾತಿ ಜಾರಿ ವಿಷಯದಲ್ಲಿ ತಪ್ಪು ಮಾಹಿತಿ ಹಂಚಲಾಗುತ್ತಿದೆ. ಅಸ್ಪಷ್ಟ, ಅಪೂರ್ಣ ಮಾಹಿತಿಯೊಂದಿಗೆ ತರಾತುರಿಯಲ್ಲಿ ರಾಜಕೀಯ ದುರುದ್ದೇಶದಿಂದ ಮಾಡಿರುವ ಮಸೂದೆ ಜಾರಿಗೆ ಸಾಧ್ಯವಾಗುವುದಿಲ್ಲ ಎಂದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿರುವ ಹೇಳಿಕೆ ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದಷ್ಟೇ ಹೇಳಿದರು. ರಿಸರ್ವೇಷನ್ಗೆ ಲೋಕಸಭೆಯಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಆರಕ್ಷಣೆ ಕೊಡಲಿಕ್ಕೆ ಸದಾ ಕಟಿಬದ್ಧವಾಗಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಒತ್ತಾಯಪೂರ್ವವಾಗಿ ಹೇಳ್ತಾ ಇದ್ದೀವಿ. ಇದರ ಬಗ್ಗೆ ನಮ್ಮದು ಯಾವುದೇ ಒಂದು ಅಭ್ಯಂತರ, ಆಕ್ಷೇಪಣೆ, ವ್ಯತಿರಿಕ್ತವಾದಂಥ ನಡೆ ನುಡಿ ಯಾವುದೂ ಇಲ್ಲ ಅನ್ನುವ ಮಾತನ್ನು ತಮಗೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇದು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಾವು 2023ರಲ್ಲಿ ಈ ಒಂದು ಅಧಿನಿಯಮವನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯವಾಗಿದ್ದು ಯಾವ ರೀತಿ ಅಂತ ಹೇಳಿದ್ರೆ, ಬಹುಶಃ ಇದಕ್ಕೆ ಒಳ್ಳೆಯ ಒಂದು ಇತಿಹಾಸವೇ ಇದೆ. 25-26 ವರ್ಷಗಳ ಇತಿಹಾಸ ಇದೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಂಸದೀಯ ಒಂದು ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಜವಾಬ್ದಾರಿಯನ್ನು ಅತ್ಯಂತ ಕಾಳಜಿಯಿಂದ, ಮಹಿಳೆಯ ಪರವಾದಂಥ ಕಾಳಜಿಯಿಂದ ನಿರ್ವಹಿಸುತ್ತಾ ಇವತ್ತಿನ ದಿವಸ 23ನೇ ವರ್ಷದಲ್ಲಿ ಸರ್ವಾನುಮತದಿಂದ ಈ ಒಂದು ಕಾನೂನು ಬರೋ ಹಾಗೆ ತನ್ನ ಒಂದು ನಡವಳಿಕೆಯನ್ನು ತೋರಿಸಿ ಈ ಒಂದು ಎಂಟೈರ್ ಪ್ರಾಸೆಸ್ನಲ್ಲಿ ಅವರ ಅಸಂಸದೀಯ ನಡವಳಿಕೆ, ಸಂಸದೀಯ ನಡವಳಿಕೆಗೆ ವ್ಯತಿರಿಕ್ತವಾದಂಥ ನಡವಳಿಕೆಯ ಬಗ್ಗೆ ತಮಗೆ ಎರಡೇ ಮಾತಿನಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಪದ ಬಳಕೆ ಅನ್ಪಾರ್ಲಿಮೆಂಟರಿ, ಇಟ್ಸ್ ನಾಟ್ ಡಿಗ್ನಿಫೈಡ್, ಇಟ್ ಈಸ್ ಇನ್ಹ್ಯೂಮನ್ ಟು ಯೂಸ್ ದ ವರ್ಡ್ ಲೈಕ್ ಭ್ರೂಣ ಹತ್ಯೆ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲದರ ಮೇಲೆ ಅವ್ರು ಮಾಡಿರುವಂಥ ಆಪಾದನೆ ಅಂತ ಹೇಳಿದ್ರೆ ಭ್ರೂಣ ಹತ್ಯೆ ಆಪಾದನೆ ಮಾಡಿದ್ದಾರೆ. ಎಷ್ಟು ಘನಘೋರಕರವಾದಂಥದ್ದು, ಎಷ್ಟು ಮನಸ್ಸಿಗೆ ತಳಮಳ ಉಂಟು ಮಾಡೋದಂತ ತಾವು ಯೋಚನೆ ಮಾಡ್ಬೋದು. ಈ ರೀತಿಯ ಪದ ಬಳಕೆ 140 ಕೋಟಿ ಜನಗಳ ಪ್ರಧಾನಮಂತ್ರಿ ಪಬ್ಲಿಕ್ ಆಗಿ ಹೋಗಿ ಹೇಳಲಿಕ್ಕೆ ಖಂಡಿತವಾಗಿ ಇದು ಹೇಳುವಂಥ ಮಾತು ಅಲ್ಲವೇ ಅಲ್ಲ. ಅವ್ರು ಹೋಗಿದ್ದು ಪ್ರಧಾನಮಂತ್ರಿ ಆಗಿ ಹೋಗಿದ್ರ ಅಥವಾ BJPಯ 240 ಜನ, 543 ಪಾರ್ಲಿಮೆಂಟ್ನಲ್ಲಿ 240 ಜನ ಇರುವಂಥ ಒಂದು ಪಕ್ಷದ ನಾಯಕನಾಗಿ ಎದೆಗುಂದಿದ ತಬ್ಬಿಬ್ಬಾದ ನಾಯಕನ ರೂಪದಲ್ಲಿ ಹೋಗಿ ಮಾತಾಡಿದ್ರು ಅಥವಾ ದೇಶದ ಪ್ರಧಾನಿಯಾಗಿ ಹೋಗಿ ಮಾತಾಡಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಕಂಗೆಟ್ಟು, ಧೃತಿಗೆಟ್ಟು ಹೋಗಿ ಎಲ್ಲರ ಮುಂದೆ ತಮ್ಮ ಒಂದು ಏನು ಕಳವಳವನ್ನು ಅವರು ತೋಡ್ಕೊಂಡಿದ್ದಾರಲ್ಲ, ಇದು ಮಾಡಬಾರ್ದು ಕೆಲಸ. ಯಾಕಂತ ಹೇಳಿದರೆ ಅವರ ಕಳವಳಕ್ಕೆ ಅವ್ರು ನಿಜವಾಗಿಯೂ ಮಹಿಳೆಯರ ಬಗ್ಗೆ ಏನಾದರೂ ಒಂದು ಕಾಳಜಿ ಹಿನ್ನಡೆ ಆದಮೇಲೆ ತಡ್ಕೊಳ್ಳಿಕ್ಕಾಗ್ದೇನೆ ಅಥವಾ ಪಾರ್ಲಿಮೆಂಟಲ್ಲಿ ನಾಳೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಲಾರ್ದೇನೆ ನಿಮ್ಮ ಮುಂದೆ ಬಂದಿದ್ದಾರೆ, ನಮ್ಮ ಮುಂದೆ ಬಂದಿದ್ದಾರೆ, ಜನಗಳ ಮುಂದೆ ಬಂದಿದ್ದಾರೆ. ಕ್ರಿಕೆಟ್ ಆಟದಲ್ಲಿ ಸೋತ ಅಂತ ಓಡೋಗಿ ಅಮ್ಮನ ಮುಂದೆ ಆಡ್ತಾರಲ್ಲ, ಹಾಗೆ ಆಟ ಆಡ್ಬನ್ರಿ, ಸರಿಯಾಗಿ ಆಡ್ರಿ. ಇದೇನು ವಿಚಿತ್ರ ಆಯ್ತು. ಕೊನೆಯದಾಗಿ ಇದಕ್ಕೆ ಬಂದೋಣ. ಇದರೊಳಗೆ ಏನಿದೆ ಅಂತೇಳಿ ಲಾಸ್ಟ್ ನಾಟ್ ಟೇಕ್ ಮೋರ್ ದೆನ್ 2-3 minutes. ಓಕೆ, ನಾನು ಹೇಳಿದೆ 23ರಲ್ಲಿ ಈ ರೀತಿ ಒಂದು ಅಧಿನಿಯಮ ಬಂದಿದೆ ಅಂತ. ಇದಾದಮೇಲೆ ಇದಾಗುವಂಥ ಸಂದರ್ಭದಲ್ಲಿ 100% ಒಪ್ಪಿಗೆ ಇದು ಮಾಡುವಾಗ ಎಲ್ಲ ಪಕ್ಷಗಳು ಸೇರಿ ಎಸ್ ಅಂತ ಹೇಳ್ತಾರೆ. ಓನ್ಲಿ 2 members ಬಿಲಾಂಗಿಂಗ್ ಟು ಸಮ್ ಪಾರ್ಟಿ ದೇ ಹ್ಯಾಡ್ ನಾಟ್ ಅಗ್ರೀಡ್ ಟು ದಿಸ್, ಬಟ್ 100% ಫ್ರಮ್ ಲೋಕಸಭಾ, 100% ಫ್ರಮ್ ರಾಜ್ಯಸಭಾ. ಇದೇ 3 ವರ್ಷದಲ್ಲಿ ಇಷ್ಟು ನಾವು ಪ್ರತಿರೋಧವನ್ನು ತೋರಿಸ್ತಾ ಇರೋದು ಇದಕ್ಕೆ ಅನ್ನೋದನ್ನು ನಮಗೆ ಸಂಶಯ ಆದರೂ ಬರಬೇಕಲ್ಲ. ಇದಕ್ಕಲ್ಲ ನಾವು ಮಾಡ್ತಾರೆ. ಈಗ ತಂದಿರೋದೇನು ಅಂತ ಹೇಳಿದ್ರೆ 131st ಅಮೆಂಡ್ಮೆಂಟ್ ಈಸ್ ಅನ್ ಅಮೆಂಡ್ಮೆಂಟ್ ಟು ಫೆಸಿಲಿಟೇಟ್ ಡಿಲಿಮಿಟೇಷನ್ನ ಈ ಒಂದು ಇದರ ಜೊತೆಗೆ ಹೊಂದಾಣಿಕೆ ಹಾಕ್ಕೊಂಡಿದ್ದಾರೆ. ಅಮೆಂಡ್ಮೆಂಟ್ ಎಲ್ಲ ತರ್ತಾ ಇರುವಂಥದ್ದು ಕೂಡ ಅದರ ಸಲುವಾಗಿಯೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಈ ಒಂದು ತೆಗೆದು ನೋಡಿ ಇದರೊಳಗೆ ಆ್ಯಕ್ಟಲ್ಲಿ, ಐ ವಿಲ್ ಸೆಂಡ್ ದ ಸಾಫ್ಟ್ ಕಾಪಿ ಟು ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಇಟ್. ಇದರಲ್ಲಿ ಪ್ರಸ್ತಾವನೆಯಲ್ಲಿ ಮಾತ್ರ ನೀವು ನಾರಿ ಅಧಿನಿಯಮ ಅಂತ ಹೇಳಿದ್ದಾರೆ ಹೊರತು ಅದ್ರ ಒಳಗಡೆ ಎಲ್ಲೂ ಕೂಡ ಇದಕ್ಕೋಸ್ಕರ ಅನ್ನೋ ಮಾತನ್ನು ಹೇಳ್ತಾ ಇಲ್ಲ. ಅಂದರೆ ಅದು ಬೇಕಾಗಿಲ್ಲ. ಅವ್ರು ಮಾಡ್ತಾ ಇರೋದು ಉದ್ದೇಶ ಏನು?
ಡಿಲಿಮಿಟೇಷನ್ ನಾನು ಈಗ ಮಾಡಬೇಕು. ಯಾವಾಗ ಮಾಡಬೇಕು? 29 ಮುಂಚೆ ಮಾಡಬೇಕು. ತಿಳ್ಕೊಳ್ಳಿ ಅದು ದಯವಿಟ್ಟು. 26, 27 ಅಲ್ಲ ಅವ್ರು ನೋಡ್ತಾ ಇರೋದು. 29 ಮುಂಚೆ ನಾನು ಡಿಲಿಮಿಟೇಷನ್ ಮಾಡಬೇಕು. ಏನು ಅವಸರ ಇಷ್ಟೊಂದು ಇವರಿಗೆ? 29 ಮುಂಚೆನೇ ನಾವು ಇದನ್ನು ಡಿಲಿಮಿಟೇಷನ್ ಮಾಡುವಂಥರ ಉದ್ದೇಶ ಏನು? ಆಯಿತು. ಅದಾದಮೇಲೆ ನಾವು 543 ಕಾದ್ರೆ ಇಟ್ಕೊಂಡು ಮಾಡಿರಿ ಅಂತ ಹೇಳಿದ್ರೆ ಅವಾಗ ಡಿಲಿಮಿಟೇಷನ್ ಬರಲ್ವಲ್ಲ, ಅದಕ್ಕೆ 543 ಬೇಡ ಅನ್ನೋ ಥರ ಅವ್ರು ಕೂತ್ಕೊಂಡಿರೋದು. ಆಯಿತು, ಹೊಸದೇನು ಮಾಡ್ತಿದ್ದೀರಿ? ಈಗ ಪ್ರಕ್ರಿಯೆ ನಡೀತಾ ಇದೆ, ಸೆನ್ಸಸ್ ನಡೀತಾ ಇದೆ. ಸೆನ್ಸಸ್ ಪರಿಣಾಮಗಳು ಬರುವಾಗ, ಫಲಿತಾಂಶಗಳು ಬರುವಾಗ ಕಾಯಿರಲ್ಲ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಪಾಮಯ್ಯ ಮುರಾರಿ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ಅಸ್ಲಾಂ ಪಾಷಾ, ನರಸಮ್ಮ ನರಸಿಂಹಲು ಮಾಡಗಿರಿ, ಅಮರೇಗೌಡ ಹಂಚಿನಾಳ, ಡಾಕ್ಟರ್ ರಜಾ ಕುಸ್ತಾದ್ ಸೇರಿದಂತೆ ಅನೇಕರಿದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯೋತ್ಪಾದಕ ಎಂದು ಹೇಳಿರುವ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿರುವ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ದೇಶದ್ರೋಹ ಅರ್ಥದಲ್ಲಿ ಅಲ್ಲ. ಐಟಿ, ಇಡಿ, ಸಿಬಿಐ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷಗಳು ಉದ್ಯಮದಾರರನ್ನು ಬೆದರಿಸಲಾಗುತ್ತಿರುವ ಅರ್ಥದಲ್ಲಿ ಹೇಳಿದ್ದಾರೆ ಹೊರತು ಬೇರೆ ಅರ್ಥ ಕಲ್ಪಿಸಲಾಗುತ್ತಿದೆ. ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾರನ್ನು ವೈಯಕ್ತಿಕವಾಗಿ ನಿಂದಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿರುವ ನಿದರ್ಶನಗಳಿಲ್ಲ. ಚುನಾವಣಾ ಪ್ರಚಾರ ಭಾಷಣ ಮಾಡುವಾಗ ಭಯ ಹುಟ್ಟಿಸುವ ಮೂಲಕ ದೇಶದ ಪ್ರಧಾನಿ ಕುರಿತು ಹೇಳಿದ್ದಾರೆ. ಹತಾಶರಾಗಿ ಬಿಜೆಪಿಯವರು ತಪ್ಪು ಅರ್ಥದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿಯವರನ್ನ ಭಯೋತ್ಪಾದಕರು ಅಂತೇಳಿ ಟೀಕೆ ಮಾಡಿದರನ್ನು ಮಾತನಾಡಿದ್ದರು. ಆ ಕಾರಣದಿಂದ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಜ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಜನರಲ್ಲಿ ಭಯ ಹುಟ್ಟಿಸುವಂಥ ವಾತಾವರಣವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಇದು ಸತ್ಯ, ಸಮಂಜಸ ಮತ್ತು ವಾಸ್ತವಿಕ ಕೂಡ ಹೌದು. ಯಾಕೆ ಅಂತಂದರೆ, ನಾವು ನೋಡಿದಂತೆ ಇವತ್ತು ದೇಶದ ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೆಲವು ಆಯ್ಕೆ ಆದಂಥ ಆಯ್ದ ಉದ್ಯಮಗಳ ಮೇಲೆ ಇಡಿ, ಐಟಿ, ಸಿಬಿಐ ಇವರ ಮುಖಾಂತರ ದಾಳಿ ನಡೆಸಿ ಅವರನ್ನು ವ್ಯಕ್ತಿತ್ವವನ್ನು ಕುಗ್ಗಿಸುವಂಥದ್ದು ಮತ್ತು ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥ ವ್ಯವಸ್ಥಿತವಾದಂಥ ಒಂದು ಷಡ್ಯಂತರವನ್ನು ನರೇಂದ್ರ ಮೋದಿಯವರು ಮಾಡೋದ್ರ ಮೂಲಕ ಆ ಜನರಲ್ಲಿ, ಆ ವಿರೋಧ ಪಕ್ಷಗಳಲ್ಲಿ ಭಯವನ್ನು ಹುಟ್ಟಿಸುವಂಥ ಒಂದು ಹತಾಶ ಪ್ರಯತ್ನವನ್ನು ತಮ್ಮ ಆಡಳಿತ ಅವಧಿಯಲ್ಲಿ ಮಾಡ್ತಾ ಇರುವುದು ಭಾಳ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ವರ್ಡನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಭಯೋತ್ಪಾದಕ ಅಂದರೆ ಭಯವನ್ನು ಜನರಲ್ಲಿ ಮೂಡಿಸುವಂಥದ್ದು, ಹುಟ್ಟಿಸುವಂಥದ್ದು. ಭಯೋತ್ಪಾದಕರಂತಂದರೆ ಹೊರಗಿನ ಏನು ದುಷ್ಟಶಕ್ತಿಗಳು, ಉಗ್ರ ಶಕ್ತಿಗಳು ಬಂದು ದೇಶದ ಮೇಲೆ ದಾಳಿ ಮಾಡುವಂಥದ್ದು, ಸಾಮಾನ್ಯ ಜನರ ಮೇಲೆ ಒಂದು ಗುಂಡು ಹಾರಿಸುವಂಥದ್ದು, ಬಾಂಬ್ ಹಾಕುವಂಥದ್ದು. ಆ ಭಯೋತ್ಪಾದನೆ ಬೇರೆ, ಭಯ ಹುಟ್ಟಿಸುವಂಥ ಭಯೋತ್ಪಾದನೆ ಬೇರೆ. ಆ ಕಾರಣದಿಂದ ಇದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಬಾರ್ದು. ಎಸ್ 100%. ಆದರೆ ನಮ್ಮ ಇನ್ನೂ ಸ್ಪಷ್ಟೀಕರಣ ಕೊಡ್ತೀನಿ, ನಾನು ಹೇಳ್ತೀನಿ ಕೇಳಿ. ಸಂದರ್ಭ ವಿವರಿಸಿ. ನಾವು ಸ್ವಾತಂತ್ರ್ಯ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಭಾಷ್ ಚಂದ್ರ ಬೋಸರು ಇದ್ದರು, ಮಹಾತ್ಮ ಗಾಂಧಿ ಅವರಿದ್ದರು, ಜವಾಹರ್ಲಾಲ್ ನೆಹರು ಎಲ್ಲರೂ ಕೂಡ ಇದ್ದರು. ದೇಶದ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಹೇಳುವ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಪಮಾನ ಮಾಡಿ ಪ್ರಚೋದನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಿಜೆಪಿ ಯುವ ಮೋರ್ಚಾ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ನಗರದ ಗಂಜ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಘೋಷಣೆಗಳನ್ನು ಹಾಕಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಸೋಲಿನ ಹತಾಶೆಯಲ್ಲಿ
ಮಾಡಿರುವ ಕಾಂಗ್ರೆಸ್ ಪಕ್ಷ ದೇಶದ ಪ್ರಧಾನಿಯನ್ನು ತುಚ್ಛವಾಗಿ ನಿಂದಿಸುವ ಮೂಲಕ ದೇಶದ ಜನತೆಗೆ ಅಪಮಾನಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಏಳ್ಗೆಯನ್ನು ಸಹಿಸದೆ ಹತಾಶೆಗೊಂಡಿರುವ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ವೈಯಕ್ತಿಕ ನಿಂದನೆಯಲ್ಲಿ ತೊಡಗಿರುವುದು ಖಂಡನೀಯವಾಗಿದೆ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಪರೋಕ್ಷ ಬೆಂಬಲ ನೀಡುತ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದಲ್ಲಿ ತೊಡಗಿ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಮನಸ್ಥಿತಿಯನ್ನು ಬಹಿರಂಗಪಡಿಸಿಕೊಂಡಿದೆ ಎಂದು ಟೀಕಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಹತಾಶಗೊಂಡಿದ್ದಾರೆ. ಜಗತ್ತೇ ಮೆಚ್ಚಿರುವ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಕಾಂಗ್ರೆಸ್ ಮನಸ್ಥಿತಿ ಏನು ಎಂಬುದು ಬಹಿರಂಗಗೊಂಡಿದೆ. ದೇಶದ್ರೋಹದ ಕೆಲಸಗಳನ್ನು ಬೆಂಬಲಿಸುತ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷ ಪ್ರಧಾನಿಯವರನ್ನು ಗಂಭೀರವಾಗಿ ಆರೋಪ ಮಾಡಿದ್ದು ಕೂಡಲೇ ಕ್ಷಮೆಯಾಚಿಸಬೇಕು ಎಂದರು. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ವಿರುದ್ಧ ಭಯೋತ್ಪಾದಕ ಎಂದು ಹೇಳಿಕೆ ನಿಜವಾಗ್ಲೂ ಕಾಂಗ್ರೆಸ್ ಪಾರ್ಟಿ ದಿವಾಳಿತನ, ತಮ್ಮ ಮಾನಸಿಕ ದಿವಾಳಿತನವನ್ನು ತೋರಿಸ್ತಾ ಇದೆ. ಬಹುಶಃ ಖರ್ಗೆಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ನೋಡಿ ಹತಾಶೆ ಮತ್ತು ಅಸಹಾಯಕರಾಗಿದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ. ನಾವು ಇದನ್ನ ಖಂಡಿಸಿ ರಾಯಚೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಫೀಸ್ನ ಗೆರವು ಮಾಡುವಂತ ಕೆಲಸ ಮಾಡುವಾಗ ನಮ್ಮ ಪೊಲೀಸರು ದಬ್ಬಾಳಿಕೆಯಿಂದ ನಮ್ಮನ್ನು ತಡೆಗಟ್ಟುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಇದನ್ನು ಖಂಡಿಸ್ತೇವೆ ಅಂತ ಹೇಳಿಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವಂತ ಹಕ್ಕು ಸಾರ್ವಜನಿಕರಿಗಿದೆ, ಪಕ್ಷಕ್ಕೆ ಇದೆ. ಇದರ ವಿರುದ್ಧ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಈ ರೀತಿ ಆದಾಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧನೂ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿಕೆ ಎಚ್ಚರಿಕೆ. ಮಲ್ಲಿಕಾರ್ಜುನ್ ಖರ್ಗೆಗೆ, ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ
ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವಿನಾಯಕ್ ರಾವ್, ರಾಮಚಂದ್ರ ಕಡಗೋಳ್, ಭಂಗಿ ನರಸರೆಡ್ಡಿ, ಜಿ ಶಂಕರ್ ರೆಡ್ಡಿ, ವಿಜಯಕುಮಾರ್ ಸಜ್ಜನ್, ಶಿವಕುಮಾರ್ ಪಾಟೀಲ್, ವೆಂಕಟೇಶ್ ಮಡಿವಾಳ ಸೇರಿದಂತೆ ಅನೇಕ ಕಾರ್ಯಕರ್ತರು, ಯುವ ಮೋರ್ಚಾ ಪದಾಧಿಕಾರಿಗಳು ಇದ್ದರು. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಜಿಲ್ಲೆಯ ಕಳೆದ ಬಾರಿಗಿಂತ ಹೆಚ್ಚಿನ ಫಲಿತಾಂಶ ಪಡೆದಿದ್ದು ರಾಜ್ಯದಲ್ಲಿ 21ನೇ ಸ್ಥಾನ ಪಡೆದಿದೆ. 2024-25ನೇ ಸಾಲಿನಲ್ಲಿ 75% ಫಲಿತಾಂಶ ಪಡೆದಿದ್ದರೆ ಪ್ರಸಕ್ತ ಸಾಲಿನಲ್ಲಿ 94.41% ಫಲಿತಾಂಶ ಜಿಲ್ಲೆಗೆ ಲಭ್ಯವಾಗಿದೆ. ಫಲಿತಾಂಶ ಹೆಚ್ಚಳಕ್ಕೆ ಶ್ರಮಿಸಿದ ಶಿಕ್ಷಕರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಡಿಡಿಪಿಐ ಸೇರಿದಂತೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದಿಸುವುದಾಗಿ ಜಿಲ್ಲಾಧಿಕಾರಿ ನಿತೇಶ್ ಕೆ ಅವರು ಹೇಳಿದರು. ಅವರಿಂದು ಮಾಧ್ಯಮದೊಂದಿಗೆ ಮಾತನಾಡಿ, ಈ ಬಾರಿ ಪರೀಕ್ಷೆ 27,757 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 26,205 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 2ನೇ ಸ್ಥಾನದ ಫಲಿತಾಂಶ ಪಡೆದುಕೊಂಡಿದೆ. ಮಾನ್ವಿ ತಾಲೂಕಿನ ಬಿವಿಆರ್ ಶಾಲೆಯ ವಿದ್ಯಾರ್ಥಿ ಸುಖದೇವ್ 625 ಅಂಕ ಪಡೆದಿದ್ದು 7 ಜನ ಟಾಪರ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿದ್ದಾನೆ. ರಾಯಚೂರು ತಾಲೂಕಿನ ಬಿಜನಗೇರ ಶ್ರೀ ವೆಂಕಟರೆಡ್ಡಿ ಮಲ್ಲನಗೌಡ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿ ವರ್ಷಿತಾ ತಿಕ್ಕಣ್ಣ 96.46 ಅಂಕ ಪಡೆದಿದ್ದಾಳೆ. ಕನ್ನಡದಲ್ಲಿ 125, ಇಂಗ್ಲಿಷ್ 100, ಹಿಂದಿಯಲ್ಲಿ 100 ಅಂಕ ಪಡೆದು ಸಾಧನೆ ಮೆರೆದಿದ್ದಾರೆ. ರಾಯಚೂರು ತಾಲೂಕಿನ ಚಂದ್ರಬಂಡ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನಂದು ಎಂಬ ಬಾಲಕಿ 96.32% ಅಂಕ ಪಡೆದು ಉನ್ನತ ಸ್ಥಾನದಲ್ಲಿ ತೇರ್ಗಡೆಯಾಗಿದ್ದಾಳೆ. ಕನ್ನಡ ಮತ್ತು ಹಿಂದಿಯಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾಳೆ. ಹೆಚ್ಚು ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದಿಸುವುದಾಗಿ ತಿಳಿಸಿದರು. ಸೊ ಇವತ್ತು SSLC ರಿಸಲ್ಟು ರಾಜ್ಯಾದ್ಯಂತ ಬಂದಿದೆ. ರಾಯಚೂರು ಜಿಲ್ಲೆ ಕಳೆದ ವರ್ಷ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. 94.41% ನಮ್ಮ ಜಿಲ್ಲೆಯ ಸಾಧನೆ ಆಗಿದೆ. ಟೋಟಲ್ಲು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಎಂಟೈರ್ ರಾಜ್ಯದಲ್ಲಿ 21ನೇ ಸ್ಥಾನದಲ್ಲಿದ್ದೀವಿ. ಮುಖ್ಯವಾಗಿ ಲಾಸ್ಟ್ ಇಯರು ಎಂಟೈರ್ ರಾಜ್ಯದಲ್ಲಿ 32ನೇ ಸ್ಥಾನದಲ್ಲಿದ್ವಿ. 32ನೇ ಸ್ಥಾನದಿಂದ ಈ ವರ್ಷ 21ನೇ ಸ್ಥಾನಕ್ಕೆ ನಾವು ಮೇಲೇರಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ನಮ್ಮ ಶಿಕ್ಷಕರು, ಹೆಡ್ ಮಾಸ್ಟರ್ಸು, ಆಮೇಲೆ BEOಸು, ಬೇರೆ ಎಜುಕೇಷನ್ ಸಿಬ್ಬಂದಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ, DDPI, ಜಿಲ್ಲಾ ಪಂಚಾಯತ್ CEO ತುಂಬ ಶ್ರಮ ಪಟ್ಟಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಇದ್ರ ಬಗ್ಗೆ ಮಾನಿಟರಿಂಗ್ ಮಾಡಿ, ಸ್ಪೆಷಲ್ ಕ್ಲಾಸ್ ಮಾಡಿ, ಮತ್ತು ಲಾಸ್ಟ್ 3 ಮಂತ್ಸು ಶಿಕ್ಷಕರು ಮನೆಗೆಲ್ಲ ಹೋಗಿ ಅರ್ಲಿ ಮಾರ್ನಿಂಗು ಮತ್ತು ಈವ್ನಿಂಗು ಗ್ರಾಮ ಪಂಚಾಯಿತಿ ಲೈಬ್ರರಿಗಳಲ್ಲೂ ಸಾಕಷ್ಟು ಶ್ರಮ ಹಾಕಿದ ಪರಿಣಾಮ ನಾವು 32ನೇ ಸ್ಥಾನದಿಂದ 21ನೇ ಸ್ಥಾನಕ್ಕೆ ನಾವು ಮೇಲೇರಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ಮಕ್ಕಳು ಕಷ್ಟಪಟ್ಟು ಓದಿ ಒಳ್ಳೆ ಸಾಧನೆ ತೋರಿಸಿ ನಮ್ಮ ಜಿಲ್ಲೆಗೂ ಒಳ್ಳೆಯ ಹೆಸರು ತಂದಿದ್ದಾರೆ. ಸೊ ಇದೇ ಪರ್ಫಾರ್ಮೆನ್ಸ್ನ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡು ಈಗಲಿಂದನೇ ನಾವು ಅದ್ರ ಬಗ್ಗೆನೂ ನಾವು ಗಮನ ಹರಿಸ್ತೀವಿ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಹುಟ್ಟು ಪಡೆದುಕೊಂಡಿದ್ದ ಅಹಿಂದ ಸಂಘಟನೆ 25 ವರ್ಷಗಳ ಸಾಧನೆಯನ್ನು ಮೆಲುಕು ಹಾಕಲು ಏಪ್ರಿಲ್ 26ರಂದು ಹುಬ್ಬಳ್ಳಿಯ ರಾಯಲ್ ರಿಟೇಲ್ ಹೋಟೆಲ್ನಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದ್ದು, ಹಿಂದುಳಿದ ವರ್ಗಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಆಶಯದಂತೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವ ದೃಷ್ಟಿಯಿಂದ ಅಸಮಾನತೆ ಹೋಗಲಾಡಿಸುವ ಉದ್ದೇಶದಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ಮತ್ತು ದಲಿತರು ಸೇರಿ ಪ್ರಾರಂಭಿಸಿದ ಚಳವಳಿಗೆ 25 ವರ್ಷ ಸಂದಿವೆ. 1998ರಲ್ಲಿ ಕೋಲಾರದಲ್ಲಿ ಅಹಿಂದ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತ್ತು. ವೈಚಾರಿಕತೆ, ಸಂಘಟಿತ ಚಳವಳಿ ರಾಜ್ಯಾದ್ಯಂತ ವಿಸ್ತರಿಸಿಕೊಂಡು 1999ರಲ್ಲಿ ಬಡ್ತಿ ಮೀಸಲಾತಿ ಚಳವಳಿ ಮೂಲಕ ಬಲಿಷ್ಠಗೊಂಡಿರುವುದು ಇತಿಹಾಸ. 2000ರಲ್ಲಿ ಅಹಿಂದ ಚಳವಳಿ ರಾಜಕೀಯ ಶಕ್ತಿಯಾಗಿ ರೂಪುಗೊಂಡು ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದ ಮೂಲ ಶಕ್ತಿಯಾಗಿ ರೂಪುಗೊಂಡಿತ್ತು. ಕಳೆದ 25 ವರ್ಷಗಳಲ್ಲಿ ನಡೆದು ಬಂದ ದಾರಿಯ ಕುರಿತು ವಿಚಾರ ಸಂಕಿರಣದಲ್ಲಿ ಅನೇಕ ತಜ್ಞರು ಮಾತನಾಡಲಿದ್ದಾರೆ. ಮುಂದಿನ ಹೋರಾಟ ಕುರಿತು ಚರ್ಚೆ, ಸಮಾಲೋಚನೆ ನಡೆಯಲಿದೆ. ವಿಚಾರ ಸಂಕಿರಣದಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಲೀಂ ಮಹಮ್ಮದ್ ಸೇರಿ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದರು. ಮತ್ತು ದಲಿತರು ಅಹಿಂದ ಒಂದು ಸಂಘಟನೆ ಚಾಲನೆಗೊಂಡು ಇವತ್ತೈದಕ್ಕೆ 25 ವರ್ಷಗಳಾದವು. ಈ ಒಂದು ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ದಿನಾಂಕ
ಏಪ್ರಿಲ್ 26ನೇ ತಾರೀಕು ದಿವಸ ಬೆಳಿಗ್ಗೆ 10 ಗಂಟೆಗೆ ರಾಯಲ್ ರಿಟೇಲ್ ಹೋಟೆಲ್ ವಿಮಾನ ನಿಲ್ದಾಣ ರಸ್ತೆ ಹುಬ್ಬಳ್ಳಿಯಲ್ಲಿ 25 ವರ್ಷಗಳ ಅನೇಕ ಈ ಶೋಷಿತ ಸಮುದಾಯಗಳಿಗೆ ಬೇಡಿಕೆಗಳನ್ನು ಮತ್ತು ನಮ್ಮ ಆಶಯಗಳನ್ನು, ನಮ್ಮ ಚಿಂತನೆಗಳನ್ನು ಏನು ಆವತ್ತಿನ ನಮ್ಮ ದೇಹ ಧೋರಣೆ ಏನಿತ್ತು ಅದೇ ರೀತಿ ಸುಮಾರು 25 ವರ್ಷಗಳಾದ ನಂತರ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ನಮಗೆ ನ್ಯಾಯ ಸಿಕ್ಕಿದೆ, ಇನ್ನು ನಮ್ಮ ಬೇಡಿಕೆಗಳು ಏನಿದ್ದಾವೆ, ಅನೇಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಮತ್ತು ವಿಚಾರಗೋಷ್ಠಿಯನ್ನು 26ನೇ ತಾರೀಕು ದಿವಸ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದೆ. ಈ ಒಂದು ಸಮಾವೇಶದಲ್ಲಿ ಗೌರವಾನ್ವಿತ ಅಲ್ಪಸಂಖ್ಯಾತರು, ನಮ್ಮ ದಲಿತ ಬಂಧುಗಳು ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳು, ಮುಖಂಡರು, ಸಂಘಟನೆಗಳು, ಚಿಂತಕರು, ಅನೇಕ ವಿಚಾರವಂತರು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಸಭೆಗೆ ಮುಖಂಡರು, ನಮ್ಮ ಹಿರಿಯರು, ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಸತ್ಯ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಸಲೀಂ ಅಹಮದ್ ಅವರು ಬರ್ತಾ ಇದ್ದಾರೆ, ಅನೇಕ ನಮ್ಮ ಗಣ್ಯರು ಬರ್ತಾ ಇದ್ದಾರೆ. ನಮ್ಮ ಹಿರಿಯರಾದಂಥ ಎಸ್ ಸಿ ಮಾದೇವಪ್ಪ ಬರ್ತಾರೆ, ಅನೇಕ ಹಿರಿಯ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲ ವಿಚಾರಗಳನ್ನು ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿ ಇಲ್ಲಿವರೆಗೆ ಏನು ಆಗಿದೆ, ಮುಂದೆ ಏನಾಗಬೇಕು, ಸಂಘಟನೆಯನ್ನು ಯಾವ ಮಟ್ಟಕ್ಕೆ ನಾವು ಈ 25 ವರ್ಷಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ, ಇನ್ನು ಯಾವ ರೀತಿ ನಾವು ಮುಂದೆ ಎದುರಕ್ಕಿನ್ನ ಹೋಗಬೇಕಾಗಿದೆ, ಇನ್ನು ಅನೇಕ ನಮ್ಮ ಗುರಿ ನಾವು ಹುಟ್ಟಿದ್ದೀವ, ಅನೇಕ ಕಡೆ ಅನೇಕ ರೀತಿಯಲ್ಲಿ ಇನ್ನ ಸಮಾಜ ಇಲ್ಲಿವರೆಗೆ ಇನ್ನ ನಾವು ಕಾಣಲಿಕ್ಕೆ ಆಗಲಿಲ್ಲ. ಕಾರಣ ಅನೇಕ ರೀತಿಯಿಂದ ಗೊಂದಲಗಳಿದ್ದಾವೆ. ಈ ಒಂದು ಹಿನ್ನೆಲೆ ಈ ಸಂದರ್ಭದಲ್ಲಿ ಭೀಮಣ್ಣ ಮೇಟಿ, ಹನುಮಂತಪ್ಪ, ಶಂಕರ್, ಜಯಪ್ಪ, ಮೋಹಿನುದ್ದೀನ್, ಆಂಜನೇಯ, ಅಬ್ರಹಂ, ಹನುಮಂತಪ್ಪ ಜಾಲಿಬೆಂಚಿ ಸೇರಿ ಅನೇಕರಿದ್ದರು. ರಾಜ್ಯ ಸರ್ಕಾರ ಜನಪರ ಸರ್ಕಾರವಾಗದೆ ಚಲುವಾದಿಗಳ ಸರ್ಕಾರವಾಗಿದ್ದು, ಚಲುವಾದಿ ಸಮುದಾಯದ ಸಚಿವರು ಸರ್ಕಾರವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಒಳ ಮೀಸಲಾತಿ ಜಾರಿಯಾಗುವವರೆಗೂ ಹುದ್ದೆಗಳ ನೇಮಕಾತಿ ಮಾಡಬಾರದು. ಒಂದು ವೇಳೆ ನೇಮಕಾತಿಗೆ ಸರ್ಕಾರ ಆದೇಶ ಹೊರಡಿಸಿದರೆ ಉಗ್ರವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾರ್ಚ್ 12ರಂದು ಒಳ ಮೀಸಲಾತಿ ಜಾರಿಗಾಗಿ ಮತ್ತು 56,432 ಹುದ್ದೆಗಳ ಭರ್ತಿ ಮಾಡುವುದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಲಾಗಿದೆ. ಸಮಾವೇಶದಲ್ಲಿ 101 ಜಾತಿಗಳಿಗೆ ಕಾನೂನಾತ್ಮಕವಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಆದರೂ ಸರ್ಕಾರ ಒಳ ಮೀಸಲಾತಿ ಜಾರಿಯಾಗುವ ಮೊದಲೇ ಕೃಷಿ ಇಲಾಖೆಯಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದ್ದು, ಏಪ್ರಿಲ್ 24ರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಮತ್ತು ಜಾರಿ ಮಾಡುವವರೆಗೂ ನೇಮಕಾತಿಯನ್ನು ಮಾಡಬಾರದು ಎಂಬ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳಬೇಕು. ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ರಕ್ತಪಾತದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರದಲ್ಲಿ ಚಲುವಾದಿ ಸಮುದಾಯದ ಮಂತ್ರಿಗಳಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಹಾಗೂ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿ ಸರ್ಕಾರವನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಸಮುದಾಯಕ್ಕೆ ಅನ್ಯಾಯ ಮಾಡುವ ಸಚಿವರು ರಾಜೀನಾಮೆ ಕೊಡಬೇಕು. ಮಾದಿಗ ಸಮುದಾಯದ ಸಚಿವರು, ಶಾಸಕರು ಈ ಬಗ್ಗೆ ಕೇಳಲು ಹೋದರೆ ಅವರ ಮಾತಿಗೆ ಕಿಮ್ಮತ್ತು ನೀಡಲಾಗುತ್ತಿಲ್ಲ ಎಂದು ಹೇಳಿದರು. ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರಗಳ ವಿಚಾರವನ್ನು ಇಟ್ಕೊಂಡು ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾದ ನಂತರವೇ ಉದ್ಯೋಗಗಳ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಹಾಗೆ ಉದ್ಯೋಗಗಳ ಪ್ರಕ್ರಿಯೆ ಮುಂದುವರಿಸಿದರೆ ರಾಜ್ಯಾದ್ಯಂತ ರಕ್ತಪಾತ ಆಗ್ತದೆ. ಇದು ಮಾದಿಗರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಈಗಾಗಲೇ ಕಳೆದ 12/2026 ಒಳ ಮೀಸಲಾತಿ ಹೋರಾಟ ಸಮಿತಿ ಒಕ್ಕೂಟದ ವತಿಯಿಂದ
ರಾಜ್ಯದ 18 ರಾಜ್ಯಾಧ್ಯಕ್ಷಗಳ ನಾಯಕತ್ವದಲ್ಲಿ ಒಟ್ಟಾರೆ ಸಮುದಾಯದ ಸಾಮಾಜಿಕ ನ್ಯಾಯಕ್ಕಾಗಿ ಸಮುದಾಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸರಿಸುಮಾರು 35-40 ಸಾವಿರ ಜನ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅವತ್ತು ನಮ್ಮನ್ನು ಕರೆಸಿ ಇಡೀ ರಾಜ್ಯದ ನಾಯಕರನ್ನು ಕರೆಸಿ ಪ್ರತ್ಯೇಕವಾಗಿ ಸನ್ಮಾನ್ಯ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರು ಕೂಡ ಅವರ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಭರವಸೆ ಕೊಟ್ಟಿದ್ರು. ಅದೇನಂತಂದ್ರೆ ಯಾವುದೇ ನೋಟಿಫಿಕೇಶನ್ಗಳು ಜಾರಿ ಮಾಡೋದಿಲ್ಲ, ಯಾವುದೇ ಉದ್ಯೋಗಗಳು ಕೂಡ ಭರ್ತಿ ಮಾಡೋದಿಲ್ಲ, ಒಳ ಮೀಸಲಾತಿ ಜಾರಿ ಆದ ನಂತರನೇ ಈ ಒಂದು ಪ್ರಕ್ರಿಯೆಗಳು ಮುಂದುವರಿತಾವೆ ಅಂತ ಹೇಳಿದರು. ಆದರೆ ನಿನ್ನೆ ಮೊನ್ನೆ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದ್ದಾವೆ. ಒಂದು 56,432 ಹುದ್ದೆಗಳು ಈಗಾಗಲೇ ನಮ್ಮ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವರ ಹೋರಾಟಕ್ಕೆ ಮಾಡಿದ್ರು. ಹರಾಜು ಮೇಲೆ ಕಳೆದ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು ಮತ್ತು ಬೆಳಗಾವಿಯಲ್ಲಿ ಕೂಡ ಏನು ಸೆಷನ್ ನಲ್ಲಿತ್ತು ಅದನ್ನ ಜಾರಿ ಮಾಡುವಂತ ಹೇಳಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಇದನ್ನ ಬಜೆಟ್ ಸಚಿವರುಗಳ ಒತ್ತಡದಿಂದ ಇವತ್ತು ಇದು ಹಿನ್ನಡೆ ಆಗ್ತದೆ. ಅದಕ್ಕಾಗಿ ನಮ್ಮ ಸಚಿವರುಗಳಾದಂತ KH ಮುನಿಯಪ್ಪನವರೇ, R.B. ತಿಮ್ಮಪ್ಪನವರೇ, ನಿಮಗೆ ತಾಕತ್ತು ಧೈರ್ಯ ತಮ್ಮಿದ್ರೆ ಈ ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾಜಿಕ ನ್ಯಾಯಗಳಿಗೆ ಮುಂದಾಗಬೇಕು. ಇದರ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಂತ ಹೇಳಿ ನಾವು ಸವಾಲು ಹಾಕ್ತೇವೆ ನಮ್ಮ ಸಚಿವರಿಗೆ. ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಸಮಾಜವನ್ನು ಬಲಿಕೊಡಬೇಡಿ. ಮಾನ್ಯ ಸಚಿವರೇ, R.B. ತಿಮ್ಮಪ್ಪನವರೇ, KH ಮುನಿಯಪ್ಪನವರೇ, ಇವತ್ತು ಸಮುದಾಯ ಬೆಲೆ ಆಗ್ತದೆ, ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಯಾವೊಬ್ಬ ಸ್ವಾಮೀಜಿ ಹೋಗಿ ನಿನ್ನೆ CM ಅವರು ಭೇಟಿಯಾಗಿ CM ಅವರು ಮನವಿ ಸಲ್ಲಿಸಿದ್ರೆ ಇವತ್ತು ಮುಂದಕ್ಕೆ ಆಗ್ತೀರಾ? ನಾವು ಮನಸ್ಸು ಮಾಡಿದ್ರೆ ಮಾದಿಗಳು ಏನ್ ಬೇಕಾದ್ರೂ ಮಾಡ್ತೀವಿ. ಈಗಾಗಲೇ ನಮ್ಮ ಮೇಲೆ ನೂರಾರು ಆರೋಪಗಳು ಬರ್ತಿವೆ. ಯಾವ್ದು ಆರೋಪಗಳು ಬರುವಂತ ನಾಯಕರುಗಳಲ್ಲ ನಾವು, ಭಯಪಡುವಂತ ನಾಯಕರುಗಳಲ್ಲ ನಾವು. ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಸುದೀರ್ಘ 35 ವರ್ಷಗಳ ಹೋರಾಟವನ್ನು ಮಾಡಿ ಸನ್ಮಾನ್ಯ ಮಂದಾಕೃಷ್ಣ ಮಾದಿಗಣ್ಣವರು ಈಗಾಗಲೇ ತೆಲಂಗಾಣದಲ್ಲಿ ವರ್ಗೀಕರಣ ಜಾರಿ ಮಾಡಿಕೊಂಡಿದ್ದಾರೆ, ಹರಿಯಾಣದಲ್ಲಿ ವರ್ಗೀಕರಣ ಜಾರಿಯಾಗಿದೆ, ತಮಿಳುನಾಡಿನಲ್ಲಿ ಜಾರಿಯಾಗಿದೆ, ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿದೆ. ನಿಮಗೇನಾಗಿದೆ ದಾರಿ? ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮಗೆ ನೈತಿಕತೆ ಇದೆ, ಒಳ ಮೀಸಲಾತಿ ಜಾರಿ ಮಾಡಿ, ಇದ್ರೆ ಕುರ್ಚಿ ಕಾಲು ಮಾಡಬೇಕಾಗ್ತದೆ. ನಾಳೆ ಏನಾದರೂ ಈ ಸಂದರ್ಭದಲ್ಲಿ ದುಳ್ಳಯ್ಯ ಗುಂಜಳ್ಳಿ, ಸುರೇಶ್ ದುಗನೂರು, ಜಕ್ರಪ್ಪ ಹಂಚಿನಾಳ, ಹನುಮಂತ ಜುಲಮಗೇರ, ಭೀಮೇಶ್ ತುಂಟಾಪುರ, ದಾವಿದ್ ಮರ್ಚಟಾಳ್, ನರಸಿಂಹಲು ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ, ಹೊಸೂರು ತಾಲೂಕು, ಜಿಲ್ಲೆ ರಾಯಚೂರು. ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ವೈಶಾಖ ಶುಕ್ರ 5 ದಿನಾಂಕ 21/4/2026 ಮಂಗಳವಾರ ಶುಭ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ನೂತನ ಶಿಲಾಮೂರ್ತಿಗಳನ್ನು ಕುಂಭ, ಕಳಸ, ಡೊಳ್ಳು, ಬಾಜಿ, ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮೂಲಕ ಪುರಪ್ರವೇಶ, ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಜಲಾಧಿವಾಸ ಕಾರ್ಯಕ್ರಮ. ದಿನಾಂಕ 22/4/2026 ಬುಧವಾರದಂದು ಬೆಳಿಗ್ಗೆ 10:30ಕ್ಕೆ ಧ್ಯಾನಾದಿವಾಸ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಸಕಲ ದೇವತಾ ಪರಿವಾರಗಳ ಮೂರ್ತಿಗೆ ಗಣಹೋಮ, ರುದ್ರಹೋಮ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುವುದು. ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ನೂತನ ಶಿಲಾಮೂರ್ತಿಗಳಿಗೆ ಶಯನಾದಿವಾಸ. ದಿನಾಂಕ 23/4/2026 ಗುರುವಾರದಂದು ಉದಯಾದಿ 5:30ಕ್ಕೆ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ, ಅಲಂಕಾರ, ಪೂಜಾ, ತದನಂತರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬೆಳಿಗ್ಗೆ 7:30ರಿಂದ 8:30 ಶುಭ ಸಮಯದಲ್ಲಿ ನೂತನ ಶಿಲಾಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ನಂತರ ಪೂರ್ಣಾಹುತಿ, ನಂತರ ನೂತನ ಗೋಪುರಕ್ಕೆ ಕಳಸಾರೋಹಣ ಜರುಗುವುದು. ಈ 3 ದಿನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಹಾಗೂ ಸಂಜೆ 5:30ರಿಂದ ಪ್ರವಚನ, ರಾತ್ರಿ 10ರಿಂದ ಬೆಳಗಿನವರೆಗೆ ಅಖಂಡ ಭಜನೆ ಕಾರ್ಯಕ್ರಮ ಇರುತ್ತದೆ. ಸರ್ವರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು
ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ಒಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಿಂದ ಬಲಗೈ ಸಮುದಾಯದ ಜನರಿಗೆ ಅನ್ಯಾಯವಾಗಿದ್ದು, ಏಪ್ರಿಲ್ 24ರಂದು ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ತಿರಸ್ಕರಿಸಿ 2025ರ ಸಂಪುಟ ಸಭೆಯ ನಿರ್ಣಯವನ್ನು ಮರುಪರಿಶೀಲಿಸಿ 101 ಜಾತಿಗಳಿಗೆ ಸಂಪೂರ್ಣ ನ್ಯಾಯ ಸಿಗುವಂತೆ ನಿರ್ಧಾರ ಕೈಗೊಳ್ಳಬೇಕು ಎಂದು ರಾಜ್ಯ ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವರಾಜ ಜಾನೇಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರದ ಗೊಂದಲಮಯ ನಿರ್ಣಯಗಳಿಂದ ಜಾತಿಗಳ ಮಧ್ಯೆ ಜಗಳ ನಡೆಯುತ್ತಿದ್ದು, ಪರಿಶಿಷ್ಟ ಜಾತಿಗಳ ವಿವಿಧ ಉಪಜಾತಿಗಳಿಗೆ ಪ್ರಾತಿನಿಧ್ಯ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. 24ರಂದು ನಡೆಯುವ ವಿಶೇಷ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಕೈಬಿಟ್ಟು ವಿಶೇಷ ತಂಡವನ್ನು ರಚಿಸಬೇಕು ಎಂದರು. 4/2026 ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಮಾನ್ಯ ಬಲಗೈ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ, ಶ್ರೀ IAS ಸಿದ್ದಯ್ಯ ಸಾರು ಇವರುಗಳು ಮುಖ್ಯಮಂತ್ರಿಗಳಿಗೆ ನಿನ್ನೆ ತಾನೇ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ಹಾಗೂ ದಿನಾಂಕ 18/8/2020 ವಿಶೇಷ ಸಚಿವ ಸಂಪುಟ ನಿರ್ಣಯವನ್ನು ಪರಿಶೀಲಿಸಿ ಸದರಿ ನಿರ್ಣಯವನ್ನು ಕೈಬಿಡುವ ಕುರಿತು. ಈಗಾಗಲೇ ನಿಮಗೂ ಗೊತ್ತಿದ್ದಂತೆ ರಾಜ್ಯದಲ್ಲಿ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಒಂದು ವರದಿ
ಬಲಗೈ ಒಕ್ಕೂಟಕ್ಕೆ ಇದು ಉರಿ ಶಿಕ್ಷೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಪರಿಶಿಷ್ಟ ಜಾತಿ ಒಳ ಪಂಗಡದ 101 ಜಾತಿಗಳಿಗೆ ಇದು ಅನ್ಯಾಯ ಆಗಿದೆ. ಅವರು ನಾಗಮೋಹನ್ ದಾಸ್ ಅವರು ಹೇಳ್ತಾರೆ, ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆಯಲ್ಲಿ, ನೀವು ಇಷ್ಟು ದಿನ ಇವತ್ತು ಸಂವಿಧಾನಾತ್ಮಕವಾಗಿ ಒಳ ಮೀಸಲಾತಿ ಆಗಿರ್ಬೋದು, ಮೀಸಲಾತಿ ಆಗಿರ್ಬೋದು, ಹೆಚ್ಚಿಗೆ ನೀವು ತಗೊಂಡಿದ್ರಿ, ಅದು ಒಂದು ಚಮಚ ನೀವು ಕಡಿಮೆ ತಗೋರಿ, ಒಂದು ಚಮಚ ಹೆಚ್ಚಿಗೆ ತಿನ್ನಲಿ ಇನ್ನೂ ಉಳಿದವರು ಅಂತ ಹೇಳ್ತಾರೆ. ಅದು ಉದ್ದೇಶ ಏನಂದ್ರೆ ಇವತ್ತು ಜಾತಿಗಳಲ್ಲಿ ಜಗಳ ಹಚ್ಚುವಂಥ ಕೆಲಸ ಇವತ್ತು ನಾಗಮೋಹನ್ ದಾಸ್ ಅವರು ಒಂದು ವರದಿನೇ ಇವತ್ತು ಮೇಲ್ನೋಟಕ್ಕೆ ಹೇಳಿಕೊಡ್ತಂದ್ರೆ ತಪ್ಪಾಗುತ್ತಿಲ್ಲ. ಬಂಧುಗಳೇ, ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತಂದರೆ ಅದು ಹೇಳೋಕ್ಕಾಗ್ತಾ ಇಲ್ಲ. ನಾವು ಬಲಗೈ ಒಕ್ಕೂಟದ ಸಮಾಜದವರು ಯಾವತ್ತೂ ಒಳ ಮೀಸಲಾತಿ ಒಂದು ಇದಕ್ಕೆ ನಾವು ವಿರೋಧಿ ಅಲ್ಲ, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಜನಸಂಖ್ಯೆ ಆಧಾರವಾಗಿ ರೋಸ್ಟರ್ ಪದ್ಧತಿ ಪ್ರಕಾರ ದೇಶದಲ್ಲಿ ಯಾವ ಜಾತಿಗೂ ಕೂಡ ಅನ್ಯಾಯ ಆಗಬಾರದು. ಇದು ತಲೆತರಂತಿರತಕ್ಕಂಥ ವರದಿ ಆಗಿರೋದ್ರಿಂದ ನಮ್ಮ ಸಮಾಜದ ಭವಿಷ್ಯ ಇವತ್ತು ಮುಂದಿನ ಮಕ್ಕಳ ಮೇಲೆ ಇರ್ತದ. ನಾವು ಯಾರೂ ವಿರೋಧ ಮಾಡ್ತಾ ಇಲ್ಲ, ಯಾರೂ ಇರೋದಿಲ್ಲ. ಇದನ್ನು ಸ್ಪಷ್ಟೀಕರಣವಾಗಿ ಅರತುರೆಯಲ್ಲಿ ಮಾಡಿದ್ರೆ ಇವತ್ತು ನಮಗೇನು ಇವತ್ತೊಂದು ಕಿರೀಟ ಸಿಗ್ತಾ ಇಲ್ಲ. ಇವತ್ತು ತಡವಾದರೂ ಪರವಾಗಿಲ್ಲ, ಈ 101 ಜಾತಿಗೆ ಸಂಪೂರ್ಣವಾಗಿ ನ್ಯಾಯ ಸಿಗಬೇಕು ಜನಸಂಖ್ಯೆಯ ಆಧಾರ ಮೇಲೆ. ಹಂಗಾಗಿ ಇವತ್ತು ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಾಗಮೋಹನ್ ದಾಸ ಅವೈಜ್ಞಾನಿಕ ವರದಿ, ಇದನ್ನು ಕೈಬಿಟ್ಟು ವಿಶೇಷ ಒಂದು ತಂಡವನ್ನು ರಚನೆ ಮಾಡಿ, ನೀವೊಂದು ವಿಶೇಷ ಒಂದು ಸಮಿತಿ ಮಾಡಿ, ಇದನ್ನು ಕುಲಂಕುಷವಾಗಿ ಇದನ್ನು ಪರಿಶೀಲಿಸಿ, ಯಾವ ಜಾತಿಗಳಿಗೆ ಅನ್ಯಾಯ ಆಗಿದೆ. ಅರತುರೆಯಲ್ಲಿ ನೀವು 6, 6, 5 ಅಂತ ಕೊಟ್ಬಿಟ್ಟು ಇವತ್ತು ಈ ಸಂದರ್ಭದಲ್ಲಿ ಯಲ್ಲಪ್ಪ ಬೊಮ್ಮನಾಳ, ಶ್ರೀನಿವಾಸ್, ರಮೇಶ್, ನಾಗರಾಜ್, ಸಂತೋಷ್, ಲಕ್ಷ್ಮಣ, ಮಲ್ಲೇಶ ಸೇರಿ ಅನೇಕರಿದ್ದರು. ಇಂಧನ ಇಲಾಖೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯುತ್ ನಿಗಮದಲ್ಲಿ ಬಿಲ್ ವಿತರಕರು ಮತ್ತು ಕಂದಾಯ ವಸೂಲಿ ಮಾಡುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳನ್ನು ಕಾಯಂಗೊಳಿಸಬೇಕು ಮತ್ತು 5,000 ಪ್ರೋತ್ಸಾಹಧನ ನೀಡಬೇಕು ಎಂದು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಎಕೆ ಶಿವಮೂರ್ತಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 23 ವರ್ಷಗಳಿಂದ ಗ್ರಾಮಗಳಲ್ಲಿ ವಿದ್ಯುತ್ ಬಿಲ್ ವಿತರಿಸುವ ಹಾಗೂ ಕಂದಾಯ ವಸೂಲಿ ಮಾಡುವ ಕಾರ್ಯನಿರ್ವಹಿಸುತ್ತಿದ್ದು, ಆದರೆ ಸರ್ಕಾರದಿಂದ ಕಾಯಂಗೊಳಿಸುತ್ತಿಲ್ಲ. ಬಳ್ಳಾರಿ ವಲಯದ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿಲ್ಲ ಎಂದರು. ಬಳ್ಳಾರಿ ವಲಯದ ಲೆಕ್ಕ ನಿಯಂತ್ರಣಾಧಿಕಾರಿ ಸೂರ್ಯಕಾಂತ್ ಎಂಬ ಅಧಿಕಾರಿ ವಿನಾಕಾರಣ ಪ್ರೋತ್ಸಾಹ ಧನ ತಡೆ ಹಿಡಿದಿದ್ದು, ಇತ್ತೀಚೆಗೆ ಕುಷ್ಟಗಿಯ ವಿದ್ಯುತ್ ಪ್ರತಿನಿಧಿಯೊಬ್ಬ ಇದರಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಕುರಿತು ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರೂ ಅಧಿಕಾರಿಯನ್ನು ಬಂಧಿಸುತ್ತಿಲ್ಲ ಎಂದರು. ಎಲ್ಲ ನಾವು 5 ಎಸ್ಕಾಂ ಕಂಪನಿಗಳಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಕೆಲಸ ವಿದ್ಯುತ್ ಬಿಲ್ ವಿತರಿಸುವುದು ಮತ್ತು ಕಂದಾಯ ವಸೂಲಿ ಮಾಡುವುದು. ಈ ಒಂದು ಕಾರ್ಯವು ನಮ್ಮನ್ನು ಸರ್ಕಾರವು ನೇಮಕ ಮಾಡಿಕೊಂಡು ಕನಿಷ್ಠ 23 ವರ್ಷಗಳಾಯಿತು. ಈ ಒಂದು 23 ವರ್ಷಗಳಿಂದ ನಾವು ಕೋರ್ಟ್ನಲ್ಲಿ ಹೋರಾಟ ಮಾಡಿ ಮೊದಲೇ ಒಂದು ಪೀಠದಲ್ಲಿ ನಾವು ಜಯಶೀಲರಾಗಿ ನಾವು ಮತ್ತೆ ನಮ್ಮನ್ನು ತೀರ್ಮಾನ ಮಾಡಿದ್ವಿ. ಆದರೆ ಸರ್ಕಾರ ಮತ್ತು ಈ ಇಂಧನ ಇಲಾಖೆ ಈ ಒಂದು ಆದೇಶಕ್ಕೆ ವಿರುದ್ಧವಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳದೆ ದ್ವಿಸದಸ್ಯ ಪೀಠಕ್ಕೆ ಅಪೀಲ್ ಹೋಗಿದ್ದಾರೆ. ಈ ಅಪೀಲ್ ಹೋಗಿ ಮತ್ತೆ ನಾವು ಎರಡನೇ ದ್ವಿಸದಸ್ಯ ಪೀಠದಲ್ಲಿ ಮತ್ತೆ ನಾವು ಜಯಶೀಲರಾಗಿ ಸರ್ಕಾರಕ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ನಮ್ಮನ್ನು ಪರ್ಮಿಟ್ ಮಾಡಿಕೊಳ್ಳಿ ಅಂತೇಳಿ ನಾವು ಹೋದಾಗ, ಆದರೆ ನಮ್ಮ ಕೋರ್ಟ್ ಆದೇಶಕ್ಕೆ ಧಿಕ್ಕರಿಸಿ ಕೇವಲ 3,000 ರೂಪಾಯಿಗಳನ್ನು ನಮಗೆ ಹೆಚ್ಚುವರಿಯಾಗಿ ಸಂಬಳ ಮಾಡಿ ಕೈಗೊಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ನಮ್ಮ ಬಳ್ಳಾರಿ ವಲಯದಲ್ಲಿ ಅಂದರೆ ಗುಲ್ಬರ್ಗ ಜೆಸ್ಕಾಂ ಕಂಪನಿಯಲ್ಲಿ ಎಲ್ಲ ಕಂಪನಿಗಳಲ್ಲಿ ನಮ್ಮ ಸಂಭಾವನೆಗಳು 17,320 ರೂಪಾಯಿ ಇದ್ದರೆ, ಆದರೆ ನಮ್ಮ ಈ ಒಂದು ಬಳ್ಳಾರಿ ವಲಯದಲ್ಲಿ ಕೇವಲ 16,320 ರೂಪಾಯಿ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಒಂದು ಬಳ್ಳಾರಿ ವಲಯದಲ್ಲಿ ಸೂರ್ಯಕಾಂತ್ ಎನ್ನುವ ಒಬ್ಬ ಲೆಕ್ಕ ನಿಯಂತ್ರಣಾಧಿಕಾರಿ ಇದ್ದು, ಅವರು 5,000 ರೂಪಾಯಿ ಇನ್ಸೆಂಟಿವ್ ವಿನಾಕಾರಣ ಯಾವುದೇ ಒಂದು ಕ್ಷುಲ್ಲಕ ಕಾರಣದಿಂದಾಗಿ 5,000 ರೂಪಾಯಿ ಇನ್ಸೆಂಟಿವ್ ಅನ್ನು ಇವತ್ತು ತಡೆಹಿಡಿದಿದ್ದಾರೆ. 3 ವರ್ಷದಿಂದ ಸತತ 3 ವರ್ಷದಿಂದ ಸರ್ಕಾರ ಮತ್ತು
ನಮ್ಮ ಇಂಧನ ಇಲಾಖೆಯು ಆದೇಶವಿದ್ದರೂ ಕೂಡ ನಮಗೆ ಈ ಒಂದು 5,000 ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಈ ಒಂದು ಇನ್ಸೆಂಟಿವ್ ಮತ್ತು ನಮ್ಮ ಈ ಆದೇಶದ ಎರಡೂ ನಡುವೆ ನಮ್ಮ ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿ ಅಂದರೆ ಕುಷ್ಟಗಿ ತಾಲೂಕಿನಲ್ಲಿ ಬೆಳಗ್ಗೆ ಒಬ್ಬ ಗ್ರಾಮ ವಿದ್ಯುತ್ ಪ್ರತಿನಿಧಿ ಮನನೊಂದು ಆತ್ಮಹತ್ಯೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರು ಈ ನಮ್ಮ ಒಂದು 5,000 ರೂಪಾಯಿ ಏನು ನಮಗೆ ಕೊಡ್ತಾ ಇದ್ದಾರಲ್ಲ ಇನ್ಸೆಂಟಿವ್. ಈ ಸಂದರ್ಭದಲ್ಲಿ ಮೆಹಬೂಬ್ ಪಾಷಾ, ಏಜೇಜ್ ಪಾಷಾ, ಆರಿಫ್, ಮಲ್ಲೇಶ್, ಬಸವರಾಜ್, ವೇಮಣ್ಣ, ಹನುಮಂತರಾಯ, ಪರಶುರಾಮ್, ಬಂದೆ ನವಾಜ್, ವೀರನ್ಗೌಡ, ನಬಿ, ರಮೇಶ್ ಸೇರಿ ಅನೇಕರಿದ್ದರು. ಬಿಸಿಲ ಬೇಗೆ ಹೆಚ್ಚಳವಾಗುತ್ತಿದ್ದು ಮಹಾನಗರ ಪಾಲಿಕೆ ಜನರಿಗೆ ನೆರಳು ನೀರಿನ ವ್ಯವಸ್ಥೆ ಮಾಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮಾತನಾಡಿ, ಬೇಸಿಗೆ ಪ್ರಾರಂಭವಾಗುವ ಮುನ್ನವೇ ನೆರಳು, ರಸ್ತೆಗಳಲ್ಲಿ ನೀರು ಸಿಂಪಡಿಸುವುದು, ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಮಹಾನಗರ ಪಾಲಿಕೆ ಮಾಡಬೇಕಿತ್ತು. ಪಾಲಿಕೆ ಆರೋಗ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಸಿಗ್ನಲ್ಗಳಲ್ಲಿ 4 ಕಡೆ ನೆರಳಿನ ವ್ಯವಸ್ಥೆಯ ಬದಲು 2 ಕಡೆ ಮಾತ್ರ ಮಾಡಲಾಗುತ್ತಿದೆ. ಕೂಡಲೇ 4 ಕಡೆಯಲ್ಲಿಯೂ ನೆರಳಿನ ವ್ಯವಸ್ಥೆ ಮಾಡಬೇಕು ಎಂದರು. ಮೋಟರ್ ಸೈಕಲ್ ಮೇಲೆ ಅಪ್ರೂವ್ ಬಂದಿರ್ತಾರೆ, ಹೊರಗೆ ಎಮರ್ಜೆನ್ಸಿ ಮೇಲೆ ಬರ್ತಾರ, ಎಮರ್ಜೆನ್ಸಿ ಮೇಲೆ ರೂಟಿಗೆ ಬರ್ತಾರ, ಟೂ ವೀಲರ್ ಚಕ್ಕರ್ ಬಂದು ಕೆಳಗೆ ಬಂದಿರ್ತಾರೆ. ಅಲ್ಲ ನೀವೇನು ಮಾಡ್ಬೇಕಲ್ಲ, ಮಾಡ್ಬೇಕು ಕಂಪಲ್ಸರಿ. 2 ಕಡೆ ಮಾಡಿದ್ರೆ ಏನಾಗ್ತದ? ನೀವು ಕೆಲಸ ಚಾಲು ಮಾಡ್ರಿ, ಎಸ್ಟಿಮೇಟ್ ಆಮೇಲೆ ಮಾಡ್ರಿ. ನೀವು ಕೆಲಸ ಎಸ್ಟಿಮೇಟ್ ಮಾಡಿ ಕೆಲಸ ಅಣ್ಣಂದಿರೆಲ್ಲ ಹೇಳಿದ್ದಾರೆ. ಯಾವುದು ಸಿಗ್ನಲಲ್ಲಿ ಏನು ಹಾಕಬೇಕು ಅಂತ ಎಲ್ಲ ಶೆಡ್ಡನ್ನು ಹಾಕಿ ನೆರಳು ಮಾಡಬೇಕಂತೇಳಿ ಹೇಳಿದ್ದಾರೆ. ಈಗ ಇನ್ನೊಂದು ವಿಷಯ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೋಬೇಕು. ನಗರಸಭೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಪ್ರತಿ ವರ್ಷ ಇಲ್ಲಿ ಜಿಲ್ಲಾಧಿಕಾರಿಗಳ ಮನೆ ಹತ್ರ ಮತ್ತು ಇಲ್ಲಿ ಬಸವ ಸರ್ಕಾರದಲ್ಲಿ ಎಮ್ನಿರಣ ವೃತ್ತದಲ್ಲಿ ಎಲ್ಲೆಲ್ಲಿ ಜನಾಧಿಪದ ಜಾಗ ಇದೆ ಅಲ್ಲಿ ಒಂದು ನೀರಿನ ಅರವಟ್ಟಿಗೆ ಇಡಬೇಕಾಗಿ, ಆ ನೀರಿನ ಅರವಟ್ಟಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀರಿರಬೇಕು. ಅದು ಇಟ್ಟಿಲ್ಲ, ಅದು ಫೇಲ್ಯೂರ್ ಆಗಿದೆ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ. ಮತ್ತು ಇನ್ನೊಂದು ಮುಖ್ಯವಾದ ಎರಡನೇದೇನೆಂದರೆ ಫೈರ್ ಇಂಜನ್ಗಳಿಗಿಂತ ಫೈರ್ ಇಂಜನ್ ಆಗಲಿ, ವಾಟರ್ ಟ್ಯಾಂಕ್ ಆಗಲಿ, ಅದರಿಂದ ರಾಯಚೂರು ಮುಖ್ಯ ದಾರಿಯಲ್ಲಿ ನೀರನ್ನು ಸಿಂಪಡಿಸಬೇಕು. ಯಾಕಂದರೆ ಫುಲ್ ಹೀಟ್ ಭಾಳ ಆಗ್ತಾ ಇದೆ. ಸಾರ್ವಜನಿಕರು ಇದರಿಂದ ಅನುಕೂಲ ಆಗುತ್ತೆ. ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ತಣ್ಣೀರು ನೀರು ಬರುತ್ತೆ. ಸೊ ಈ ಎರಡು ಭಾಳ ಅತ್ಯಂತವಾಗಿ ಅವಶ್ಯಕತೆವಾಗಿದ್ದ ಒಂದು ಘಟನೆಗಳು ಇಮಿಡಿಯೇಟ್ ಆಗಿ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ. ಮಾಡಿಲ್ಲ, ಈಗ ನೋಡ್ತೀವಿ 4-5 ದಿನ ಮತ್ತೆ ರಸ್ತೆ ಬಂದು ಕೊಡ್ತೀವಿ. ಮಾಡಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ. ಕ್ರಾಂತಿಯೋಗಿ ಬಸವೇಶ್ವರರ ಸಂಘದ ಅಧ್ಯಕ್ಷ ರಾಜೇಶ್ ಮಾತನಾಡಿ, ಬೇಸಿಗೆ ಹೆಚ್ಚಳದಿಂದ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕುಡಿಯುವ ನೀರಿನ ಅರವಟ್ಟಿಗೆ ವ್ಯವಸ್ಥೆ ಮಾಡಿಲ್ಲ. ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಆಲ್ರೆಡಿ ಒಂದು ತಣ್ಣ ನೀರು ಕುಡಿತಕ್ಕಂಥ ಒಂದು ವ್ಯವಸ್ಥೆ ಬಸವೇಶ್ವರ ಸರ್ಕಲಲ್ಲಿ ಆಗಬೇಕಾಗಿತ್ತು. ಈ ಶೆಡ್ಡು ಪ್ರತಿ ವರ್ಷ 2 ತಿಂಗಳು ಮುಂಚಿತವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿಕೊಂಡು ಬೇಸಿಗೆ ಇನ್ನೂ 15 ದಿನ ಇದೆ ಅನ್ಲಿಕ್ಕೇನೆ ಇಲ್ಲಿ ಒಂದು ವೃತ್ತದಲ್ಲಿ ಗ್ರೀನ್ ಮ್ಯಾಟ್ನ ಹಾಕ್ತಾ ಇದ್ರು, ಜನರಿಗೆ ಚಾವಣಿ ಆಗಲಿ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಈ ಸರಿ 2 ತಿಂಗಳ ಕಳೆದ್ರು ಕೂಡ ಹಾಕಿಲ್ಲ. ಒಂದು ಪರ್ಮನೆಂಟ್ ಎಲ್ಲ ಸಂಘಟನೆಗಾರ ಒಂದು ಒತ್ತಡ ಏನಿದೆ ಅಂದರೆ ಪರ್ಮನೆಂಟ್ ಆಗಿ ವ್ಯವಸ್ಥಿತವಾಗಿ ಕಾಲಮ್ಗಳನ್ನು ಹಾಕಬೇಕು. ಈಗ ಆಲ್ರೆಡಿ 1 ಫೀಟ್ 2 ಫೀಟ್ ತೋಡಿದ್ದಾರೆ, ಅದು ಆ ಥರ ಹಾಕಬಾರ್ದು. 5 ಫೀಟ್ ಡಿಕ್ಕಿಂಗ್ ಮಾಡಬೇಕು. 5 ಫೀಟ್ ಡಿಕ್ಕಿಂಗ್ ಮಾಡಿ ಅದರಲ್ಲಿ ಕಾಲಮ್ಗಳನ್ನು ಹಾಕಬೇಕು. ಕಾಲಮ್ಗಳನ್ನ ಮಾಡಿ ಬೇಸ್ಮೆಂಟ್ ಒಳ್ಳೆ ಥಿಕ್ನೆಸ್ ರಾಡ್ಗಳನ್ನು ಹಾಕಿ ಮೇಲೆ ಗ್ರೀನ್ ಮ್ಯಾಟ್ ಹಾಕಿ ಅದರಲ್ಲಿ ಜನರಿಗೆ ನಿಂತಂಥವ್ರಿಗೆ ಪ್ರತಿ ವರ್ಷ ನೆರಳು ಸಿಗ್ತಾ ಇರಬೇಕು. ಆ ಒಂದು ವ್ಯವಸ್ಥೆ ಮಾಡಬೇಕು. ಇವತ್ತು ವೃದ್ಧರು ಇವತ್ತು ಎಮರ್ಜೆನ್ಸಿ ಪೀರಿಯಡಲ್ಲಿ
ಮನೇಲಿ ಏನಾದರೂ ಔಷಧ ಬೇಕಾಗ್ಬೋದು, ಊಟ ಬೇಕಾಗ್ಬೋದು, ಆ ಸಮಯದಲ್ಲಿ ಗಾಡಿ ಮೇಲೆ ಬರ್ಬೋದು ವಯಸ್ಸಾದ ಯಜಮಾನರು. ಈ ಒಂದು ತಾಪಮಾನ 45-46 ಡಿಗ್ರಿನ 1 ನಿಮಿಷ 1.5 ನಿಮಿಷ ಇಲ್ಲಿ ನಿಲ್ಲಬೇಕಾಗ್ತದೆ. ನಿಂತು ಕೆಳಗಡೆ ಚಕ್ಕರ್ ಬಂದು ಬಿದ್ದು ಸಣ್ಣ ಸ್ಟ್ರೋಕ್. ಅಂಬೇಡ್ಕರ್ ಸೇನೆ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ ಮಾತನಾಡಿ, ಬೇಸಿಗೆ ಹಿನ್ನೆಲೆಯಲ್ಲಿ ಪಾಲಿಕೆ ಕುಡಿಯುವ ನೀರು, ನೆರಳು ವ್ಯವಸ್ಥೆ ಮಾಡದೇ ಇರುವುದು ಖಂಡನೀಯವಾಗಿದೆ. ಕೂಡಲೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದರು. ನಮ್ಮ ಮಿತ್ರರಾಗಿರ್ತಕ್ಕಂಥ ರಾಜೇಶ್ ಕ್ರಾಂತಿವೀರ ಸಂಗೊಳ್ಳಿರ ಅಧ್ಯಕ್ಷರು, ಅದೇ ರೀತಿಯಾಗಿ ರಾಯಚೂರಿನ ಯುವ ಹೋರಾಟಗಾರರಾಗಿರ್ತಕ್ಕಂಥ ಅಂಬಾಜಿ ಮತ್ತು ಮೊಯಿನ್ ಖಾನು ಮತ್ತು ಹಲವಾರು ಸಂಘಟನೆಗಾರರು ಇವತ್ತು ಬಸವೇಶ್ವರ ಸರ್ಕಲ್ ವೃತ್ತದಲ್ಲಿ ಏನು ಈ ಸಿಗ್ನಲ್ ವ್ಯವಸ್ಥೆ ಇದೆ, ಈ ಸಿಗ್ನಲ್ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಬಿಸಿಲು ಕಾಲು ಬಂತಪ್ಪ ಅಂದರೆ ಒಂದು ಇಲ್ಲಿ ವಾಹನ ಸಂಚಾರಕ್ಕೆ ಬಿಸಿಲು ಆಗಬಾರ್ದು, ಒಂದು ನೆರಳು ಬೇಕಂತ ಒಂದು ಶೆಡ್ ಹೊಡೆದು ಒಂದು ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಪ್ರತಿ ವರ್ಷ ಇಲ್ಲಿ ಸಾರ್ವಜನಿಕರಿಗೆ ಕಾಪಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ವತಿಯಿಂದ ಆಗ್ತಾ ಇತ್ತು. ಈ ವರ್ಷ 2 ತಿಂಗಳು ಬಿಸಿಲು ಕಾಲು ಹೋದರೂ ಕೂಡ ಇದುವರೆಗಾಯಿತು ಸಾರ್ವಜನಿಕರು ಓಡಾಡ್ತಕ್ಕಂಥ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ಇದುವರೆಗಾಯಿತು ನೆರಳಿನ ವ್ಯವಸ್ಥೆ ಮತ್ತು ಸಾರ್ವಜನಿಕರು ಓಡಾಡ್ತಕ್ಕಂಥ ಈ ರಸ್ತೆಯಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡಿಲ್ಲ. ಹಾಗಾಗಿ ಇವತ್ತು ನಾವೆಲ್ಲರೂ ಕಲಿತು ಈ ಒಂದು ಬಸವೇಶ್ವರ ವೃತ್ತದಲ್ಲಿ ಒಂದು ಹೋರಾಟ ಮಾಡಿಕೊಂಡಿದ್ದೀವಿ ಜಿಲ್ಲಾಡಳಿತ ವಿರುದ್ಧ. ಇವತ್ತು ಕೂಡಲೇ ಎಚ್ಚೆತ್ತುಕೊಂಡು ಇವತ್ತು ನಗರಸಭೆ ಇರ್ತಕ್ಕಂಥ ಆಯ್ಕೆಗಳು ಎಲ್ಲರೂ ಈ ಸಂದರ್ಭದಲ್ಲಿ ನಾವು ನಮ್ಮ ಒತ್ತಾಯ ಇಷ್ಟೇ, ರಾಯಚೂರು ನಗರದಲ್ಲಿ 45ಕ್ಕಿಂತ ಮೇಲ್ಪಟ್ಟು ಬಿಸಿಲು ತಾಪಮಾನ ಇದೆ, ಉರಿ ಬಿಸಿಲಿದೆ, ಗಾಳಿ ಭಯಂಕರವಾಗಿರ್ತಕ್ಕಂಥ ಬಿಸಿಲು ಗಾಳಿ ಇದೆ. ಇದಕ್ಕೊಂದು ಶಟರ್ ಮಾಡಬೇಕು. ಇಲ್ಲಿ ಒಂದು ಟ್ರಾಫಿಕ್ ಏನು ಸಿಗ್ನಲ್ ಬಿದ್ದಾಗ ಜನತೆ ನೋಡಿ. ಈ ಸಂದರ್ಭದಲ್ಲಿ ಷಣ್ಮುಖ, ಖಾಜಾ ಹುಸೇನ್, ಅಮರಗುಂಡಯ್ಯ ಸೇರಿ ಅನೇಕರಿದ್ದರು. ದೇಶದಲ್ಲಿ ಹೆಚ್ಚುತ್ತಿರುವ ಸಮಾಜ ವಿರೋಧಿ ಚಟುವಟಿಕೆಗಳು ಹಾಗೂ ಲವ್ ಜಿಹಾದ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದೇಶದ ಸಾಮಾಜಿಕ ವ್ಯವಸ್ಥೆ ಮತ್ತು ಸಾಮರಸ್ಯಕ್ಕೆ ಧಕ್ಕೆಯುಂಟು ಮಾಡುವ ಘಟನೆಗಳು ಹೆಚ್ಚುತ್ತಿದ್ದು, ಇತ್ತೀಚೆಗೆ ಅನೇಕ ಪ್ರಕರಣಗಳು ನಡೆಯುತ್ತಿದ್ದು, ಯುವತಿಯರ ಮೇಲೆ ದೈಹಿಕ ಶೋಷಣೆ, ಬ್ಲಾಕ್ ಮೇಲ್ ಹಾಗೂ ಬಲವಂತದ ಮತಾಂತರದ ಘಟನೆಗಳು ನಡೆಯುತ್ತಿರುವುದನ್ನು ಖಂಡಿಸಿದರು. ಜಿಮ್ ತರಬೇತಿ ಕೇಂದ್ರಗಳನ್ನು ಬಳಸಿಕೊಂಡು ಯುವತಿಯರನ್ನು ಗುರಿಯಾಗಿಸುವ ಪ್ರಕರಣಗಳು ನಡೆಯುತ್ತಿವೆ. ಹುಬ್ಬಳ್ಳಿ, ಕೊಪ್ಪಳ ಮತ್ತು ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಘಟನೆಗಳು ನಡೆದಿವೆ. ಈ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರಿ ಮತ್ತು ಸಾರ್ವಜನಿಕ ಭೂಮಿಗಳ ಮೇಲೆ ಅಕ್ರಮ ಅತಿಕ್ರಮಣಗಳನ್ನು ತೆರವುಗೊಳಿಸಬೇಕು. ಬಲವಂತದ ಮತಾಂತರ ಮತ್ತು ಲವ್ ಜಿಹಾದ್ ಪ್ರಕರಣಗಳನ್ನು ತಡೆಗಟ್ಟಲು ಕಠಿಣ ಕಾನೂನು ಜಾರಿಗೆ ತರಬೇಕು. ಇಂತಹ ಪ್ರಕರಣಗಳನ್ನು ವಿಶೇಷವಾಗಿ ಪರಿಗಣಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಜೈ ಶಿವಾಜಿ, ಜೈ ಭವಾನಿ. ಲವ್ ಜಿಹಾದ್ ಬಂದ್ ಮಾಡಲೇಬೇಕು, ಲವ್ ಜಿಹಾದ್ ಬಂದ್ ಮಾಡಲೇಬೇಕು, ನಾವು ಮಾಡಲೇಬೇಕು. ಬಂತು ಕಾಲಿ ಬಂದ್, तू दुर्गा ಬಂತು ಕಾಲಿ ಬಂದ್, ದೇವಾನಿ ಬಂದ್. धर्मो रक्षति रक्षता, सनातन हिंदू धर्म की जय, सनातन हिंदू धर्म की जय, जय शिवाजी. तू दुर्गा बनतु काली बन, तू दुर्गा बनतु काली बन. माता की बोलो, भारत माता की जय. ಜಿಹಾದ್ ಓಡಿಸಿ ದೇಶವ ಉಳಿಸಿ, ದೇಶವ ಉಳಿಸಿ. ಲವ್ ಜಿಹಾದ್ ಓಡಿಸಿ, ಲವ್ ಜಿಹಾದ್ ಓಡಿಸಿ, ಹಿಂದೂ ಧರ್ಮ ರಕ್ಷಿಸಿ. बोलो भारत माता की जय, बोलो भारत माता की जय. तू दुर्गा बन तू काली बन, तू दुर्गा बन तू काली बन. जय भवानी, जय भवानी, जय श्री राम. छत्रपति शिवाजी महाराज की धर्मवीर संभाजी महाराज की जय, छत्रपति शिवाजी महाराज की
जय हिंदू धर्म की जय, सनातन हिंदू धर्म की जय, जय श्री राम, जय श्री राम, जय श्री राम, जय श्री राम। दुर्गा बंतु काली बन, वाली बन, बोलो छत्रपति शिवाजी महाराज की जय, जय श्री राम, जय श्री राम, जय। ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ರವಿಕೃಷ್ಣ, ಡಾಕ್ಟರ್ ನಾಗರಾಜ್ ಬಾಲ್ಕಿ, ವಿಜಯಕುಮಾರ್ ಸಜ್ಜನ್, ಭಜರಂಗ ದಳದ ವಿಭಾಗ ಸಂಯೋಜಕ ರವಿಕುಮಾರ್ ಮಾನ್ವಿ, ಉಪಾಧ್ಯಕ್ಷ ಎ ಶ್ರೀನಿವಾಸ್ ಯಾದವ್, ಸಹ ಸಂಯೋಜಕ ಶರಣ ಬಸವ, ಕಾರ್ಯದರ್ಶಿ ರಾಕೇಶ್ ಪಾಟೀಲ್ ಮಸ್ಕಿ ಹಾಗೂ ನಗರ ಸಂಯೋಜಕ ಸಾಯಿನಾರಾಯಣ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾದ ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರು ಹಾಗೂ ಆಯಾಗಳಿಗೆ 10 ತಿಂಗಳ ವೇತನ ಬಾಕಿ ಇದ್ದು ಕೂಡಲೇ ಬಾಕಿ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ಏಪ್ರಿಲ್ 28ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಡಿವೈಒ ಸಂಘಟನೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಶಾಲೆಗಳ ಎಲ್ಕೆಜಿ, ಯುಕೆಜಿ ಹಾಗೂ ದ್ವಿಭಾಷಾ ತರಗತಿಗಳಲ್ಲಿ ಕೆಲಸ ಮಾಡುತ್ತಿರುವ ಅತಿಥಿ ಶಿಕ್ಷಕರು ಕಳೆದ 10 ತಿಂಗಳಿನಿಂದ ವೇತನ ಇಲ್ಲದೆ ಪರದಾಡುತ್ತಿದ್ದು, ಈ ಬಗ್ಗೆ ಹಲವು ಬಾರಿ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಉಪನಿರ್ದೇಶಕರು, ಜಿಲ್ಲಾಧಿಕಾರಿಗಳು ಹಾಗೂ ಕೆಕೆಆರ್ಡಿಬಿ ಮಂಡಳಿ ಅಧ್ಯಕ್ಷರಿಗೂ ಮನವಿ ಮಾಡಲಾಗಿದ್ದು, ಈವರೆಗೂ ವೇತನ ಬಿಡುಗಡೆ ಮಾಡಿಲ್ಲ. ಗ್ರಾಮಾಂತರ ಭಾಗಗಳಿಂದ ಶಿಕ್ಷಕರು ಪಾಠ ಮಾಡಲು ಬೇರೆ ಬೇರೆ ಶಾಲೆಗಳಿಗೆ ತೆರಳುತ್ತಾರೆ. ಇದರಿಂದ ಕೆಲಸ ಮಾಡಿದರೂ ಗೌರವ ಧನಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಅತಿಥಿ ಶಿಕ್ಷಕರಿಗೆ ಕೆಕೆಆರ್ಡಿಬಿಯಿಂದ ಹಂಚಿಕೆಯಾದ ಶಾಸಕರ ಅನುದಾನದಲ್ಲಿ ಗೌರವ ಧನ ನೀಡಬೇಕು ಎಂದು ಸರ್ಕಾರ ನಿರ್ಧರಿಸಿದ್ದು, ಆದರೆ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಎಂದು ಹೇಳುತ್ತಿದ್ದು, ಮಂಡಳಿ ಮತ್ತು ಶಾಸಕರ ಈ ಗೊಂದಲಮಯ ಹೇಳಿಕೆಗಳ ನಡುವೆ ಶಿಕ್ಷಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಹಾಗೂ ಅತಿಥಿ ಶಿಕ್ಷಕರಿಗೆ 2,000 ಗೌರವ ಧನವನ್ನು ಹೆಚ್ಚಿಸಬೇಕು ಎಂದು ಏಪ್ರಿಲ್ 28ಕ್ಕೆ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಟಿಪ್ಪು ಸುಲ್ತಾನ್ ಗಾರ್ಡನ್ ಅಲ್ಲಿ ಅತಿಥಿ ಶಿಕ್ಷಕರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೆಂಬಲದ ಜೊತೆಗೆ ನಾವು ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಇವತ್ತೇನು ನಮ್ಮ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಅಮೌಂಟ್ ಬರ್ತಾರೆ, ಅದರಲ್ಲೇ ಶಿಕ್ಷಕರಿಗೆ ವೇತನ ಕೊಡೋಕೆ ಒಂದು ಕೆಲಸ ಮಾಡ್ತಾರೆ ಸರ್ಕಾರ. ಇವರಿಗೆ ಎಲ್ಲರಿಗೆ ನೇರವಾಗಿ ಬರ್ತಾರೆ ರಾಜ್ಯ ಸರ್ಕಾರದಿಂದ, ಅದರಲ್ಲಿ ಬರಬೇಕು ಇವರಿಗೆ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀವಿ. ಇಲ್ಲಿ ಶಿಕ್ಷಕರು ಬಹಳ ಕಷ್ಟಪಟ್ಟಿದ್ದಾರೆ. ಇವರೆಲ್ಲ ಕೂಡ ಇವರು ನಮ್ಮ ಸಂಸಾರ ನಡೆಸಬೇಕಾದ್ರೆ ಸಾಲ ಮಾಡಿಕೊಂಡಿದ್ದಾರೆ, ಆರ್ಥಿಕ ಹೊರೆಯಾಗಿದ್ದಾರೆ. ಅಲ್ಲಿಂದ ಬರ್ಬೇಕಂದ್ರೆ ಇವತ್ತು 100 ರೂಪಾಯಿ ಖರ್ಚಾಗುತ್ತೆ ಅವರು ಇಲ್ಲಿ ಬರ್ಬೇಕಂದ್ರೆ. ಇಷ್ಟು ಕಷ್ಟಗಳಿಟ್ಕೊಂಡ್ಬಿಟ್ಟು ಅವರು ಅಲೆದಾಡಬೇಕಾದ್ರೆ 10,000 ರೂಪಾಯಿ ಅಲ್ಲಾಡಿದ್ದಾರೆ ಬಿಸಿಲಲ್ಲಿ. ಇದು ಈ ಸರ್ಕಾರದವರಿಗೆ ಮತ್ತು ಅಧಿಕಾರಿಗಳಿಗೆ ಅವ್ರಿಗೆ ಒಂದು ಸ್ವಲ್ಪ ಕೂಡ ಇವ್ರ ಬಗ್ಗೆ ಮಾನವೀಯತೆ ಅಂತ ಅನಿಸ್ತಾ ಇಲ್ಲ. ಈ ರಾಜಕಾರಣಿಗಳು, ಶಾಸಕರು ಮತ್ತು ಅಧಿಕಾರಿಗಳ ಇಬ್ಬರ ಮಧ್ಯದಲ್ಲಿ ಇವರು ಇವತ್ತು ಹೈರಾಣ ಆಗಿದ್ದಾರೆ. ಇವರು ಶಿಕ್ಷಕರು ಸಿಕ್ಕಿದ್ದಾರೆ. ಅದಕ್ಕೆ ಈ ಕೂಡಲೇ ವೇತನವನ್ನು ಬಿಡುಗಡೆ ಮಾಡಬೇಕು. ಮಾಡದೇ ಹೋದರೆ ನಾವು 28ನೇ ತಾರೀಕಿಗೆ ಧರಣಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕೂಡ ಈ ಸಮಸ್ಯೆ ಪರಿಹಾರ ಆಗುವವರೆಗೂ 12,000 ವೇತನ ಬರುವವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಮತ್ತು ಎಲ್ಲರಿಗೂ ಕೂಡ ಇಲಾಖೆ ಇಷ್ಟಪಡ್ತಾರೆ. ಸೊ ಎಲ್ಲರಿಗೂ ವಂದನೆಗಳು. ಪಾವತಿ ಮಾಡಿದ್ದಾರೆ, ಅದು ಯಾವ ಲೆಕ್ಕದಲ್ಲಿ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇಡೀ ಸ್ಟೇಟ್ನಲ್ಲಿ 12,000 ಕೊಡ್ತಾ ಇದ್ದಾರೆ, ಆದರೆ ಕೆಕೆಆರ್ಡಿಬಿ ಭಾಗದಲ್ಲಿ ಮಾತ್ರ 10,000. ಅದೇಕೆ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ, ಅದಕ್ಕೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಕಮಿಷನರ್ ಅವರು ಕ್ಲಿಯರ್ ಆಗಿ ಒಂದು ಆದೇಶವನ್ನು ಮಾಡಿದ್ದಾರೆ. ಅದೇನಂದರೆ ಒಂದು ಶಾಲೆಗೆ ಇಂಗ್ಲಿಷ್ ಕ್ಲಾಸ್ 1,20,000, ಅದರಲ್ಲಿ ECC ಇಬ್ಬರು ಶಿಕ್ಷಕರಿಗೆ 2,40,000 ಆಗುತ್ತೆ. ಅದು ಕ್ಲಿಯರ್ ಆದ ಆದೇಶ ಇದ್ರೂ ಕೂಡ 10,000 ಯಾವ ಬೇಸಿಸ್ನಲ್ಲಿ ಮಾಡಿದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಧನ್ಯವಾದ. ಈ ಸಂದರ್ಭದಲ್ಲಿ ದತ್ತು ಸ್ವಾಮಿ, ಸರೋಜಾ ಗೋನ್ವಾರ, ಈರೇಶ್, ಮಲ್ಲಿಕಾರ್ಜುನ, ರಾಮುಲು ಸೇರಿದಂತೆ ಅನೇಕರಿದ್ದರು. ಶ್ರೀ ಮಹರ್ಷಿ ಭಗೀರಥ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆಯನ್ನು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಚಾಲನೆ ನೀಡಿದರು. ನಗರದ ಉಪ್ಪಾರವಾಡಿ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಉಪ್ಪಾರ ಸಮಾಜದ ಮುಖಂಡರುಗಳಾದ ಗದಾರ ಬೆಟ್ಟಪ್ಪ, ಪಾಗುಂಟಪ್ಪ ಮಿರ್ಜಾಪುರು, ಕಡಗೋಳ ಆಂಜನೇಯ, ಎನ್ ಶ್ರೀನಿವಾಸ್ ರೆಡ್ಡಿ, ಯೂಸುಫ್ ಖಾನ್, ಮುನಿಸ್ವಾಮಿ, ನಾಗೇಂದ್ರಪ್ಪ ಮಟ್ಟಮಾರಿ, ಶೇಖರ್ ವಾರದ ಸೇರಿದಂತೆ ಸಮಾಜದ ಮುಖಂಡರುಗಳು ಇದ್ದರು.
ಪಾಗುಂಡಪ್ಪ ಸರ್ಕೊ ಸ್ವಲ್ಪ ಯಾರ ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಬದ್ಧ, ಪ್ರಧಾನಿಗಳಿಂದ ಅಸಂಸದೀಯ ಟೀಕೆ, ಬಿಜೆಪಿ ಸರ್ಕಾರ ಗರ್ವಭಂಗ, ಜಿ ಕುಮಾರ್ ನಾಯಕ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ತಪ್ಪಾಗಿ ಅರ್ಥ, ಭಯ ಹುಟ್ಟಿಸುವ ಕೆಲಸ ಮೋದಿ ಮಾಡುತ್ತಿದ್ದಾರೆ, ವಸಂತ್ ಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಖಂಡಿಸಿ ಬಿಜೆಪಿ ಯುವ ಮೋರ್ಚಾದಿಂದ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಯತ್ನ, ಪ್ರತಿಕೃತಿ ದಹನ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಹೆಚ್ಚಳ, ಮಕ್ಕಳು ಶಿಕ್ಷಕರಿಗೆ ಅಭಿನಂದಿಸಿದ ಡಿಸಿ ನಿತೀಶ್. 26ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ, ಕೆ ಶಾಂತಪ್ಪ. ಒಳ ಮೀಸಲು ಜಾರಿಯಾಗದೆ ನೇಮಕಾತಿ ನಡೆಸಿದರೆ ಉಗ್ರ ಹೋರಾಟ, ನರಸಪ್ಪ ದಂಡೂರ. ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲಿ, ಶಿವರಾಜ ಜಾನೇಕಲ್. ವಿದ್ಯುತ್ ಪ್ರತಿನಿಧಿಗಳಿಗೆ ಕಾಯಂಗೊಳಿಸಿ ಪ್ರೋತ್ಸಾಹಧನ ನೀಡಲು ಕೇಶವ್ ಮೂರ್ತಿ ಆಗ್ರಹ. ನಗರದಲ್ಲಿ ನೆರಳಿನ ವ್ಯವಸ್ಥೆ ಮಾಡಲು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಪ್ರತಿಭಟನೆ. ಹೆಚ್ಚುತ್ತಿರುವ ಹಿಂದೂ ವಿರೋಧಿ ಕೃತ್ಯ ಖಂಡಿಸಿ ಭಜರಂಗ್ ದಳ ಪ್ರತಿಭಟನೆ. ಅಕ್ಷರ ಆವಿಷ್ಕಾರ ಯೋಜನೆಯಡಿ ಅತಿಥಿ ಶಿಕ್ಷಕರ ಬಾಕಿ ವೇತನಕ್ಕೆ ಆಗ್ರಹಿಸಿ 28ರಂದು ಪ್ರತಿಭಟನೆ, ಚನ್ನಬಸವ ಜಾನೇಕಲ್. ಮತ್ತು ಶ್ರೀ ಮಹರ್ಷಿ ಭಗೀರಥ ಜಯಂತಿ ಅದ್ದೂರಿಯ ಮೆರವಣಿಗೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.